ಬಲವಾದ ಗಾಳಿಯಲ್ಲಿ ಕಳಿಸಿದಾಗೆ ಬಲವಾದ ಗಾಳಿಯಲ್ಲಿ ಬಲಹೀನರಾದ ನಮ್ಮ ಮೇಲೆ ದೇವ ಬಲವನ್ನು ಸುರಿಸುವಿರ. ಬಲಹೀನರಾದ ನಮ್ಮ ಮೇಲೆ ದೇವ ಬಲವನ್ನು ಎಲ್ಲ ಗಂಭೀರವಾಗಿ ನಂಬಿರುವ ನಮ್ಮ ಮೇಲೆ ಸುಖಿ ಹೋಗಿದ ನಾವು ಬಲ ಹೊಂದಲು ಎಡಬಿಡದೆ ಸೇವೆ ಮಾಡಲು. ಸುಖಿ ಹೋಗಿದ ನಾವು ಬಲ ಹೊಂದಲು ಎಡಬಿಡದೆ ಸೇವೆ ಮಾಡಲು. ರಕ್ಷಕ ಯೇಸುವಿಗೆ ಸಾಕ್ಷಿಯಾಗಿ ಲೋಕ ಎಲ್ಲ ತಿಳಿಸಲಿಕ್ಕೆ. ರಕ್ಷಕ ಯೇಸುವಿಗೆ ಸಾಕ್ಷಿಯಾಗಿ ಲೋಕ ಎಲ್ಲ ತಿಳಿಸಲಿಕ್ಕೆ. ಕಳಿಸು ದೇವ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಕಳಿಸು ದೇವ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಕೂಡಿ ಬರ್ತೀರಿ. ಲಕ್ಷಾಂತರ ಲೆಕ್ಕದಲ್ಲಿ ನೀವೆಲ್ಲರೂ ಎಷ್ಟು ದಾಹದಿಂದ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಬರ್ತೀರಿ. ಇವತ್ತು ಅತಿ ಉತ್ತಮವಾದಂಥ ಒಂದು ಸಂಗತಿ ನಿಮ್ಮ ಗಮನಕ್ಕೆ ತರಬೇಕು ನಾನು. ಯಾಕಂದರೆ ನಾವು ಭಾಳ ಸಾರಿ ಬೈಬಲ್ ಓದಿರುವಾಗ ಅದನ್ನು ಲಕ್ಷ್ಯಕ್ಕೆ ನಾವು ಎಷ್ಟಕ್ಕೂ ಕೊಡೋದಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟಿದೆ ನಾನು ಆ ಮಾತನ್ನು ಏನಂತ ಹೇಳ್ಕೊಂಡು ಅದು ಏನು ಹೇಳ್ತಾ ಇದ್ದೇನೆ ಎಂಬುದಕ್ಕೆ ಸತ್ಯವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟಿದೆ ನಾನು. ಅದನ್ನು ನೀವು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೇದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ, ಇದಕ್ಕೆ ಸ್ವಲ್ಪ ಜೀವ ಕೊಡ್ರಿ ಸರ್. ಹಾಲೆಲೂಯಾ. ಓ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್ ಜೀಸಸ್. ಹಾಲೆಲೂಯಾ. ಎಸ್ ಮೈ ಲಾರ್ಡ್. ಹಾಲೆಲೂಯಾ. ಹೌದು, ನೀನು ಒಳ್ಳೆ ದೇವರಾಗಿದ್ದ ಕರ್ತನೆ. ಒಳ್ಳೆ ವರಗಳಿಂದ ಹಾಲೆಲೂಯಾ ಪ್ರೈಸ್ ಲಾರ್ಡ್. ಒಳ್ಳೆ ವರಗಳಿಂದ ಆತನು ನಮ್ಮನ್ನು ತುಂಬಿದ್ದಾನೆ ಮತ್ತು ತುಂಬುತ್ತಲೇ ಬರ್ತಾ ಇದ್ದಾನೆ. ಅನೇಕ ಜನರು ನಾವು ಈ ರೀತಿಯಾದಂಥ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಜಾಗೃತಿಯಿಂದ ಕೇಳ್ಕೊಳ್ತೀರಿ. ಯಾಕಂದರೆ ಅನೇಕ ಕಾರ್ಯಗಳಿಂದ ನಾವು ವಂಚಿತರಾಗದಂತೆ ಕರ್ತನ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಇಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ಆ ವಿಶ್ವಾಸಿಗಳಲ್ಲಿ ಒಂದು ರೋಮಾಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನಿಂದ 23ವರೆಗೆ ನಾವು ಓದ್ತೇವೆ. ಇದರೊಳಗೆ ಮೊದಲು ಓದಿದ ಕೂಡಲೇ ಒಂದು ಆಶ್ಚರ್ಯವಾದ ಸಂಗತಿಯಲ್ಲಿ ಮೂಡಿ ಬರ್ತದೆ. ಅದೇನೆಂದರೆ, ಪ್ರೈಸ್ ಲಾರ್ಡ್, ಕ್ಷಮಿಸಿ, ಆಶ್ಚರ್ಯವಾದಂಥ ಸಂಗತಿ ಇಲ್ಲಿ ಮೂಡಿ ಬರ್ತದೆ. ಅದನ್ನು ನಾವು ಗಮನಿಸೋಣ. ಪ್ರೈಸ್ ಲಾರ್ಡ್ ಜೀಸಸ್. ಮನಪೂರ್ವಕದಿಂದ ಹೇಳ್ತೀರಿ. ಓದ್ತೀರಿ ಆ ಮಾತನ್ನು. ಎಷ್ಟು ಚೆನ್ನಾಗಿದೆ ನೋಡ್ರಿ ಆ ಮಾತು. ನಾ ಹೇಳ್ತೇನೆ. ಕೃಪೆ ಅಧೀನದಲ್ಲಿದೆವೆಂದು ಪಾಪ ಮಾಡೋದು ಸರಿಯೋ? ಕೃಪಾಧೀನದಲ್ಲಿದ್ದೇವೆ, ಈಗ ನಾವು ಪಾಪ ಮಾಡಿದರೆ ಎಲ್ಲ ಎಕ್ಸ್ಕ್ಯೂಸ್ ಆಗ್ತದೆ ಅನ್ನೋದು ಸರಿಯೋ? ಎಂದಿಗೂ ಇಲ್ಲ. ಖಂಡಿತವಾಗಿ, ಸರ್ಟನ್ಲಿ ನೋ ಆ್ಯಂಡ್ ನಾಟ್. ಹಾಗಾದ್ರೆ ಏನು? ನಾವು ಧರ್ಮಶಾಸ್ತ್ರ ಅಂದ್ರೆ ನ್ಯಾಯ ಪ್ರಮಾಣ, ಈ ಬೈಬಲ್ ನ್ಯಾಯ ಪ್ರಮಾಣ ಅಧೀನದವರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ ಎಂಬುದನ್ನು, ಪಾಪವನ್ನು ಮಾಡಬಹುದು, ಹಾಗೆ ಎಂದಿಗೂ ಅಲ್ಲ. ನೀವು ಯಾರಿಗೆ ದಾಸರಂತೆ ವಿಧೇಯರಾಗುತ್ತೀರಿ ಎಂಬುದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಅವರಿಗೆ ದಾಸರಾಗಿಯೇ ವಿಧೇಯರಾಗಿರುವುದೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾಗದೆ, ನೋಡ್ರಿ, ಪಾಪಕ್ಕೆ ದಾಸರಾಗದೆ, ಮರಣವೇ ಇಲ್ಲವೇ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ. ಆದರೆ ನೀವು ಪಾಪಕ್ಕೆ ದಾಸರಾಗಿದ್ದು ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ
ನೀವು ಹೃತ್ಪೂರ್ವಕವಾಗಿ ಅದಕ್ಕೆ ವಿಧೇಯರಾಗಿರುವುದರಿಂದ ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ನೀವು ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾಗಿದ್ದೀರಿ. ನಿಮ್ಮ ಶರೀರದ ಬಲಹೀನತೆಯ ದೆಸೆಯಿಂದ ಮನುಷ್ಯ ರೀತಿಯಾಗಿ ನಾನು ಮಾತನಾಡುತ್ತೇನೆ. ನೋಡ್ರಿ, ಅಶುದ್ಧತ್ವಕ್ಕೆ ದಾಸರನ್ನಾಗಿ ನಿಮ್ಮ ಅಂಗಗಳನ್ನು ದುಷ್ಟತ್ವಕ್ಕೆ ಒಳಪಡಿಸದಂತೆ ನೀವು ಪರಿಶುದ್ಧತೆಗಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿಯೂ ಒಳಪಡಿಸಿರಿ. ಕಾರಣ ಏನಂದ್ರೆ, ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿರಲಿಲ್ಲ. ನಿಮಗೆ ನಾಚಿಕೆ ಉಂಟಾಗುವಂತೆ ನೀವು ಅವುಗಳ ವಿಷಯದಲ್ಲಿ ಆಗ ಮಾಡಿದ್ದವುಗಳಿಂದ ನಿಮಗೆ ಉಂಟಾದ ಫಲವೇನು? ಅವುಗಳ ಅಂತ್ಯವು ಮರಣವೇ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿರುವುದರಿಂದ ಪರಿಶುದ್ಧತೆಯೇ ನಿಮಗೆ ಫಲ. ನೀತಿಯು ಪರಿಶುದ್ಧತೆಯೇ ನಿಮಗೆ ಫಲ. ಅದರ ಅಂತ್ಯವು ನಿತ್ಯ ಜೀವವೇ. ಕಾರಣ ಏನಂದ್ರೆ, ಪಾಪದ ಸಂಬಳ ಮರಣ. ಇದನ್ನು ಕೂಡ ಅಪಾರ್ಥ ಮಾಡಿಕೊಂಡಿದ್ದೆ ನಾವು. ಆದರೆ ದೇವರ ವರದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಅದು ಅನಂತ ನಿತ್ಯ ಜೀವವು, ಸುಕ್ಷೇಮವಾದಂಥ ಜೀವನವು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಹಲ್ಲೆಲೂಯಾ. ఇప్పుడు ಬಹಳ ಅನೇಕ ಜನರು ಇದರಿಂದ ಮೋಸ ಹೋಗಿ ಅವರಿನ್ನೂ ಮೋಸದ ಜೀವನವನ್ನೇ ಮಾಡ್ತಾ ಇದ್ದಾರೆ ಹೊರತು ತಮ್ಮ ಜೀವನವನ್ನು ಪತನ ಮಾಡಿಕೊಳ್ತಾ ಇದ್ದಾರೆ. ಅದ ಕಾರಣ ಇದನ್ನು ಯಾಕೆ ಕೇಳಿದೆ ಅಂದರೆ, ಈ ವಚನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಓಹೋ, ಏನು ಹೇಳೋಣ? ವಾಟ್ ದೆನ್ ಶಲ್ ವಿ ಸಿನ್ ಬಿಕಾಸ್ ವಿ ಆರ್ ನಾಟ್ ಅಂಡರ್ ದ ಲಾ ಬಟ್ ಅಂಡರ್ ದ ಗ್ರೇಸ್? ಸರ್ಟನ್ಲಿ ನಾಟ್. ನಿಶ್ಚಯವಾಗಿ, ಖಂಡಿತವಾಗಿಲ್ಲ. ನಾವು ಧರ್ಮಶಾಸ್ತ್ರ, ಈ ನ್ಯಾಯ ಪ್ರಮಾಣದ ಅಧೀನದಲ್ಲಿ ಇಲ್ಲ, ಕೃಪಾಧೀನದಲ್ಲಿದ್ದೇವೆ. ಹಾಗಾದರೆ ನಾವು ಪಾಪ ಮಾಡಬಹುದೋ? ನಿಶ್ಚಯವಾಗಿ ಇಲ್ಲ, ಖಂಡಿತವಾಗಿಲ್ಲ. ಇದನ್ನು ಬಹಳ ಜನರು ಅಪಾರ್ಥ ಮಾಡಿಕೊಂಡು ಈಗಲೂ ಪಾಪದ ಜೀವನವನ್ನು ಮಾಡ್ತಿರ್ತಕ್ಕಂಥ ಅನೇಕ ಕುಟುಂಬಗಳು ಪತನವಾಗ್ತಿರೋದನ್ನು ನಾವು ನೋಡ್ತಾ ಇದ್ದೇನೆ. ದಯಮಾಡಿ ನನ್ನ ಪ್ರಿಯ ಸಹೋದರೇ, ನಮ್ಮ ಸಹೋದರ ಒಂದು ಭಾಳ ಪ್ರಶ್ನೆ ಹಾಕ್ತಾರೆ. ಅದು ಭಾಳ ಒಳ್ಳೆ ಪ್ರಶ್ನೆ. ಏನ್ರಿ ಇಷ್ಟು ವಾಕ್ಯ ಕೇಳಿದ್ರು? ನಮ್ಮ ಅನ್ಯ ಸಹೋದರು ಇತ್ತೀಚೆಗೆ ಅವರು ದೇವ್ರು ನಂಬ್ಕೊಂಡು ಬಂದಿದ್ದಾರೆ. ಇಷ್ಟು ವಾಕ್ಯ ಕೇಳಿದ್ರು, ಹಲ್ಲೆಲೂಯಾ, ಈ ಯೇಸು ಕ್ರಿಸ್ತನನ್ನು ತಿಳಿದವರು, ರಕ್ಷಣೆ ಹೊಂದಿದ್ದವರೇ ಪಾಪದ ಜೀವನ ಮಾಡ್ತಾರಲ್ರಿ, ಅವ್ರಿಗೇನ್ರಿ ಅಷ್ಟು ತಿಳುವಳಿಕೆ ಇಲ್ಲ ಎಂಬುದಾಗಿ ನಮ್ಮ ಸಹೋದರು ಪ್ರಶ್ನೆ ಹಾಕ್ತಾ ಇರ್ತಾರೆ. ಆದರೆ ನಾನು ಹೇಳಿದೆ, ಆದರೆ ಪಾಪ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ತಪ್ಪಾದ ಉಪದೇಶ ಕೊಟ್ಟಿರೋದ್ರಿಂದ. ಯಾಕಂದರೆ ನಾವೀಗ ಕೇಳ್ತಾರೆ ಅವರು, ಸೇವಕರು ಕೇಳ್ತಾರೆ, ನಾವು 10 ಆಜ್ಞೆಗಳು ಅನುಸರಣೆ ಮಾಡಬಹುದಾ, ಮಾಡ್ಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಸೇವಕರು ಕೇಳಿದೆ, ಇಲ್ಲ 10 ಆಜ್ಞೆಗಳು ಅನುಸಾರ ಮಾಡಬೇಕಂತ ಏನಿಲ್ಲ, ಆಜ್ಞೆಗಳು ಅನುಸಾರ ಮಾಡಬೇಕಂತ ಏನಿಲ್ಲ, ತಪ್ಪಿದ್ರೂ ದೇವರು ಕೃಪೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಕೃಪಾ ಅಂದ್ರೆ ಕೃಪೆ ಇದೆ ಅಂತೇಳಿ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಕೃಪಾಧೀನದಲ್ಲಿರುವುದು ಸರಿಯೋ? ಹೌದು, ಕೃಪೆಯಲ್ಲಿದೆ ಅಂತೇಳಿ ಪಾಪ ಮಾಡೋದು ಸರಿಯೋ? ಅದಕ್ಕಾಗಿ ಇಂದಿನ ನಿಮಿತ್ತ ಈಗ ಜಾಗ್ರತೆಯಿಂದ ಕೇಳಿದೆ. ಲಾಸ್ಟ್ ಕೇಳ್ತಾ ಇದ್ದಾನೆ, ಪಾಪದ ಸಂಬಳ ಮರಣ. ಈ ಮರಣ ಆತ್ಮೀಕವಾದಂಥ ಮರಣ ಅಂತ ಹೇಳ್ತಾರೆ. ಭಾಳ ಜಾಗ್ರತೆಯಿಂದ ಕೇಳ್ಕೋಬೇಕ್ರಿ. ಯಾಕಂದ್ರೆ ನಮ್ಮ ಸಹೋದರು ಪ್ರಶ್ನೆ ಮಾಡ್ತಿರುವಾಗೆಲ್ಲ ನನಗೆ ಸಂತೋಷ ಎದರಿಂದ ಆಗ್ತಂದ್ರೆ,
ನಾವೆಲ್ಲರೂ ಪರಿಶುದ್ಧವಾಗಿರ್ಬೇಕಲ್ಲ. ನಮ್ಮ ಜನರೇ ದೇವರ ವಾಕ್ಯವನ್ನು ಕೇಳಿದವರೇ ಹೀಗೆ ಪಾಪದ ಜೀವನ ಮಾಡ್ತಾ ಇದ್ರೆ ಅದು ದೇವರಿಗೆ ಅವಮಾನಕರವಾಗಿದೆಯಲ್ಲ ಎಂಬುದಾಗಿ ನಮ್ಮ ಸಹೋದರನ ಒಂದು ಕಳಕಳೆಯ ಚಿಂತೆ ಅವ್ರದ್ದು, ಕಳವಳ ಅವ್ರದ್ದು. ಆದರೆ ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. 15ನೇ ವಚನ ಆದ ಮೇಲೆ, ಡು ಯು ನಾಟ್ ನೋ ದಟ್ ಹೂಮ್ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಆಸ್ ಅ ಸ್ಲೇವ್ಸ್ ಟು ಒಬೇ. 16, ಯು ಆರ್ ದಟ್ ಒನ್ಸ್ ಸ್ಲೇವ್ ಹೂಮ್ ಯು ಒಬೇ, ವೆದರ್ ಆಫ್ ಸಿನ್ ಲೀಡಿಂಗ್ ಟು ಡೆತ್. ಓದ್ತೀರಾ ಮಾತನ್ನು? ನೀವು ಯಾರಿಗೆ ದಾಸರಂತೆ ವಿಧೇಯರಾಗುತ್ತೀರಿ ಎಂಬುದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಅವರಿಗೆ ದಾಸರಾಗಿ ವಿಧೇಯರಾಗಿರುವಿರಿ ಎಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾಗದೆ ಮರಣವೇ ಇಲ್ಲ. ಇಂಗ್ಲಿಷಲ್ಲಿ ಹೆಂಗಿದೆ ಗೊತ್ತಿದೆ? ವೆದರ್ ದ ಸಿನ್ ಲೀಡಿಂಗ್ ಟು ದ ಡೆತ್. ಅಂದ್ರೆ ನೀವು ಮರಣಕರವಾದ ಪಾಪಕ್ಕೆ, ಇಂಗ್ಲಿಷಲ್ಲಿ ಮರಣಕ್ಕೆ ನಡೆಸತಕ್ಕಂಥ ಪಾಪಕ್ಕೆ ದಾಸರಾದರೆ ಮರಣವೇ ಫಲ. ಫಲ ಫಲ ಅವರಿಗೆ ಬರಬರ್ ಕೊಟ್ಟಿದ್ದಾರೆ ಫಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಮರಣಕರವಾದ ಪಾಪಕ್ಕೆ ದಾಸರಾದರೆ ಫಲ ಮರಣವೇ ಬರ್ತದೆ. ಅದಕ್ಕಾಗಿ ನೀವು ಯಾರಿಗೆ ದಾಸರಾಗಿದ್ದೀರಿ? ಪಾಪಕ್ಕೆ ದಾಸರಾಗಿದ್ದೀರಾ? ನೀತಿಗೆ ದಾಸರಾಗಿದ್ದೀರಾ? ಹೇಳಿ, ಯಾರಿಗೆ ದಾಸರಾಗಿದ್ದೀರಿ? ಎದಕ್ಕೆ? ಯಾರಿಗೆ? ನೀತಿಗೆ ನಾವು ದಾಸರಾಗಿದ್ದೇವೆ. ದೇವರ ಆಜ್ಞೆಗಳಿಗೆ ನಾವು ದಾಸರಾಗಿದ್ದೇವೆ. ಅದರ ನಿಮಿತ್ತ ಅದಕ್ಕೆ ಕ್ಲಿಯರ್ ಆಗಿ ಹೇಳಿದರೆ ಅಪೊಸ್ತಲ ಪೌಲು ರೋಮಾಪುರದಲ್ಲಿರ್ತಕ್ಕಂಥ ಕ್ರೈಸ್ತ ಸಭೆಗೆ ಹೇಳ್ತಾ ಇದ್ದಾನೆ, ಹಾಗಾದ್ರೆ ಏನು? ಕೃಪಾ ಆಧೀನದಲ್ಲಿದ್ದೇವೆಂದೇಳಿ ಪಾಪ ಮಾಡಬಹುದಾ? ನಿಶ್ಚಯವಾಗಿ ಮಾಡಬಾರದು. ಶಲ್ ನಾಟ್ ಸಿನ್. ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಐ ಲವ್ ಮೈ ಗಾಡ್. ಯಾಕಂದ್ರೆ ಆತನ ಮಾತು ಸುಳ್ಳಾಗೋದಿಲ್ರಿ. ಯಾರ್ಯಾರು ಆ ದೇವರ ವಾಕ್ಯಕ್ಕೆ ಅಧೀನರಾಗಿ ಆತನ ನೀತಿಗೆ ದಾಹಗೊಂಡವರಾಗಿದ್ದಾರೋ, ಅರ್ಥ ಆಗ್ತದೆ, ಆತನ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿ ಅದನ್ನು ಅನುಸಾರವಾಗಿ ನಡೆಯತಕ್ಕಂಥ ದಾಹವುಳ್ಳವರಾಗಿದ್ದಾರೋ, ಓ ಹಲ್ಲೆಲೂಯಾ, ಅವರು ತೃಪ್ತರಾಗೋರು. ಏನಾಗೋರು? ತೃಪ್ತರಾಗೋರು. ಎದರಿಂದ? ಎದಕ್ಕಾಗಿ ದಾಹ ಹೊಂದವರಿಗೆ? ದುಡ್ಡಿಗೆ ದಾಹಗೊಂಡಿದ್ದಾರೆ ಬಹಳ ಜನ. ಹಲ್ಲೆಲೂಯಾ. ದುಡ್ಡು, ಅಧಿಕಾರ, ವ್ಯಾಮೋಹ, ಶರೀರದಾಸೆ, ಕಡಿನಾಸೆ, ಎಲ್ಲಾ ಕೆಟ್ಟತನಕ್ಕೆ ಮೂಲ ಏನ್ರಿ? ಹಣದ ಆಸೆ. ಎಲ್ಲ ಕೆಟ್ಟತನಕ್ಕೆ ಮೂಲ ಅಂದ್ರೆ ಬಹಳ ಜನ ತಿಳ್ಕೊಂಡು ಹಣದ ಆಸೆ ಎಲ್ಲ ಕೆಟ್ಟತನಕ್ಕೆ ಮೂಲ. ಶರೀರದಾಸೆ, ಕಣ್ಣಿನಾಸೆ ಎಲ್ಲ ಕೆಟ್ಟತನಕ್ಕೆ ಮೂಲ. ಹೌದು. ಆದರೆ ಇಲ್ಲಿ ಕರ್ತನನ್ನು ನಂಬಿದ್ದವರಿಗೆ ಯಾವಾಗಲೂ ಸ್ವಲ್ಪ ತಡವಾದರೂ ಜಯ ತಪ್ಪುವುದಿಲ್ಲ. ಏನಾಗುದಿಲ್ಲ? ಜಯ ತಪ್ಪುದ. ಒಂದು ತಮಿಳು ಹಾಡಿದೆ ನಮ್ಮ ಎಲ್ಲ ತಮಿಳ್ ವೀಕ್ಷಕರಿಗೆ, ಜೀವನ ವೀಡು ದೇವನನ್ನೇ ಸಿಕ್ಕಣೋ, ಇಂದು ಸೆಲ್ವತ್ತು ವೀಡು ಕರ್ತರನ್ನೇ ಸಿಕ್ಕಣೋ, ಜೀವನ ವೀಡು ದೇವನನ್ನೇ ಸಿಕ್ಕಣೋ, ಇಂದು ಸೆಲ್ವತ್ತು ವೀಡು ಕರ್ತರನ್ನೇ ಸಿಕ್ಕಣೋ. ಅಪ್ಪೋ ಸಾತಾನ ಓಡ ಓಡ ತರತುವೆ, ಅವ ಸೈನ್ಯಗಳ ಅಡಿಯೋಡ ಅಗಟುವೆ. ಅಪ್ಪೋ ಸಾತಾನ ಓಡ ಓಡ ತರುತ್ತುವೆ, ಅವ ಸೈನ್ಯಗಳ ಅಡಿಯೋಡ ಅಗಟುವೆ. போராடு, தைரியமாய் போராடு, வெற்றி நிச்சயம் விடுதலை சத்தியம், வெற்றி நிச்சயம் விடுதலை சத்தியம். ಜೀವನ ಬಿಡು ದೇವನನ್ನೇ ಸಿಕ್ಕನೋ, ಇಂದು ಸೆಲ್ವತ್ತು ಬಿಡು ಕರ್ತರನ್ನೇ ಸಿಕ್ಕನೋ,
ஜீவன வீடு தேவனை நேசிக்கணும், இந்த செல்வத்து வீடு கர்த்தரை நேசிக்கணும். அப்போ சாத்தான ஓட ஓட துரத்துவே, அவ சைன்யಗಳ ಅಡಿಯೋಡ ಅಗಟುವೆ. அப்போ சாத்தான ஓட ஓட துரத்துவே, அவ சைன்யಗಳ அடியோட அகற்றுவே. போராடு, தைரியமாய் போராடு, வெற்றி நிச்சயம், விடுதலை சத்தியம். வெற்றி நிச்சயம், விடுதலை சத்தியம். ஜீவன வீடு தேவனை நேசிக்கணும், ಇಂದು செல்வத்து வீடு கர்த்தரை நேசிக்கணும். ಜೀವನ வீடு ದೇವனை நேசிக்கணும், ಇಂದು செல்ವತ್ತು வீடு ಕರ್ತரை நேசிக்கணும். ದೇವ ಜನರಿಗೆ ಸ್ವಲ್ಪ ತಡವಾಗಬಹುದು, ನೀತಿ ಪ್ರಾಮಾಣಿಕತ್ವವನ್ನು ಹಿಂಬಾಲಿಸ್ತಕ್ಕಂಥವರಿಗೆ ಸ್ವಲ್ಪ ತಡವಾಗಬಹುದು, ಆದರೆ ವೆಟ್ರಿ ನಿಶ್ಚಯಂ ವಿಡುದಲೈ ಸತ್ಯಂ ಅಂದ್ರೆ ನಿಶ್ಚಯ ಬಿಡುಗಡೆ ಸತ್ಯ ಎಂಬ ಅನ್ನತಕ್ಕಂಥ ಅದ್ಭುತವಾದಂಥ ಕೀರ್ತನೆಗಾರನು ಈ ಹಾಡನ್ನು ರಚಿಸಿದ್ದಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ಪ್ರಾಮಾಣಿಕವಾಗಿ ನಡೆಯುವಾಗ ಸ್ವಲ್ಪ ನಿಧಾನವಾಗಿ ಶ್ರೀಮಂತಿಕೆ ಬರಬಹುದು, ಆದರೆ ನೀವು ಅಡ್ಡತಿಡ್ಡ ಮಾರ್ಗವನ್ನು ಹಿಡ್ಕೊಂಡು, ಪ್ರೈಸ್ ಲಾರ್ಡ್ ಜೀಸಸ್, ಸ್ವಲ್ಪ ಶ್ರೀಮಂತಿಗೆ ಬಂದ ಕೂಡಲೇ ಹಲ್ಲೆಲೂಯಾ, ಅದರಿಂದ ಬರ್ತಕ್ಕಂಥ ಸಂಕಟ ಬಹಳ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಪಾಪ ಏನು, ನಾವು ಕೃಪಾಧೀನದಲ್ಲಿದ್ದೇವೆಂದು ಪಾಪ ಮಾಡಬಹುದೋ? ಎಂದಿಗೂ ಇಲ್ಲ. ಅಷ್ಟೇ ಅಲ್ಲ, ಖಂಡಿತವಾಗಿ ನಿಶ್ಚಯವಾಗಿ ಎಂದಿಗೂ ಇಲ್ಲ ಅನ್ನತಕ್ಕಂಥ ಮಾತು ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಪಾಪಕ್ಕೆ ಅಂದರೆ ಮರಣಕ್ಕೆ ನಡೆಸತಕ್ಕಂಥ ಪಾಪಾಧೀನದಲ್ಲಿ ಬರಬಾರ್ದು. ಈಗ ನನ್ನ ಪ್ರಶ್ನೆ ಎಲ್ಲ ನನ್ನ ಪ್ರಿಯ ಸಹೋದರಿ ಆತ್ಮೀಯರಿಗೆ ಸಹೋದರಿಗೆ, ನೀವು ಪಾಪಾಧೀನದಲ್ಲಿದ್ದಾಗ ಪಾಪವನ್ನೇ ಮಾಡ್ತಾ ಇರ್ತಾರೆ. ಈಗ ನೀವು ಪಾಪವನ್ನು ಮಾಡ್ತಿರೋನು ಯಾವತ್ತೂ ಅವನ ಮನೆಯಲ್ಲಿ ಏನಿರ್ತದೆ? ಶಾಪ. ಏನಿರ್ತದೆ? ಶಾಪ. ಪಾಪದ ಸಂಬಳ ಮರಣ. ಇದು ಎಂಥ ಪಾಪ? ಇದು ಮರಣಕರವಾದಂಥ ಪಾಪ, ಡೆತ್. ಇದು ಮಾಮೂಲಿ ಅಲ್ಲ. ಇದು ನಾವು ಬಳಸಿದ್ರೆ ಇದು ಆತ್ಮೀಯವಾದಂಥ ಪಾಪ ಮರಣ ಅಂತೀವಿ. ನಾನು ಇದು ಆತ್ಮೀಯವಾದಂಥ ಮರಣ ಅಲ್ಲ, ವಾಸ್ತವಿಕವಾದಂಥ ಇದು ಮರಣ. ಹಲೋ, ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೋಡ್ರಿ, ಆರ್ ಆಫ್ ಒಬೀಡಿಯನ್ಸ್ ಲೀಡಿಂಗ್ ಟು ದ ರೈಚಸ್ನೆಸ್ ಅಂದರೆ ಕೊನೆ ಮಾತಲ್ಲಿ 16ನೇ ವಚನದಲ್ಲಿ ನೀತಿಗೆ ನಡೆಸತಕ್ಕಂಥದ್ದನ್ನಾಗಿ ನಾವು ವಿಧೇಯರಾಗಿದ್ರೆ ಅದು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸುತ್ತದೆ. ಏನು ಅನುಗ್ರಹಿಸುತ್ತದೆ? ನಿತ್ಯ ಜೀವ. ಮರಣ ಮತ್ತು ನಿತ್ಯ ಜೀವ ಎನ್ನುವುದನ್ನು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಆಮೇಲೆ ವಿ ಹ್ಯಾವ್ ಬೀನ್ ಸೆಟ್ ಫ್ರೀ. ಎಷ್ಟು? 18ನೇ ವಚನ ಓದ್ತಿರಮ್ಮ. ನಾವೆಲ್ಲರೂ ಏನಾಗಿದ್ದೇವೆ? ಪಾಪದಿಂದ ಸಂಪೂರ್ಣವಾಗಿ ಮುಕ್ತರಾಗಿದೆ. ಅಂಡ್ ಬಿಕೇಮ್ ದ ಸ್ಲೇವ್ ಆಫ್ ರೈಚಸ್ನೆಸ್. ಅಮ್ಮ ತಲ್ಲಿ ಹಲ್ಲೆಲೂಯಾ. ಏನಿದ್ರಿಂದ? ಚಶ್ಮಾ ಹಾಕೊಂಡಿದ್ರೆ ಬಹಳ ಚೆನ್ನಾಗಿರ್ತದೆ ನನ್ನ ಪ್ರಿಯ ಸಹೋದರಿ ಸಹೋದರ. ಹಲ್ಲೆಲೂಯಾ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದವರೆಂದು ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ನಿಮ್ಮ ಶರೀರ ಸ್ವಭಾವದ ಬಲಹೀನತೆ ದಶೆಯಿಂದ ಲೋಕರೀತಿಯಾಗಿ ಮಾತನಾಡುತ್ತೇವೆ. ಅಧರ್ಮ ಅಂದರೆ ಅನ್ಯಾಯ, ಅಕ್ರಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ನಾವು ಈಗ ಪರಿಶುದ್ಧರಾಗಿರುವುದಕ್ಕಾಗಿ ನಾವು ನಿಮ್ಮ ಅಂಗಗಳನ್ನು ಎದಕ್ಕೆ ದಾಸರನ್ನಾಗಿ ಮಾಡಬೇಕು? ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ನೋ ವೇ, ಒಪ್ಪಿಸಿಕೊಳ್ಳಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ. ಅಲ್ವಿಯ ನನಗೆ ಈ ಎಲ್ಲ ವಚನ ಆಮೇಲೆ ಲಾಸ್ಟ್ ಹೇಳ್ತೆ, ಪಾಪದ ಸಂಬಳ ಮರಣ, ದೇವರ ವರವು ನಿತ್ಯ ಜೀವ ಕ್ರಿಸ್ತೇಸು ಮೂಲಕವಾಗಿ ನಮಗೆ ದೊರಕಿದೆ ಎಂಬುದಾಗಿ. ಪಾಪ ಮಾಡೋದಿಲ್ಲ, ಮಾಡಬಾರ್ದು. ಯಾಕಂದರೆ ಅಲ್ಲಿ ಅಪೊಸ್ತಲ ಪೌಲು
ಎಲ್ರಿ ಈಗ ಭಾಳ ಬೈಬಲ್ ಓದಿದವ್ರು ಹೇಳ್ತಾರೆ ನನಗೆ ಏನಂತೇಳಿ, ಯಾರು ನೀತಿವಂತರಿದ್ದಾರೆ? ಹರೋ, ಯಾರು ಇಲ್ಲ ಅಂತೇಳಿ ನಮ್ಮ ನೀತಿವಂತರಾಗಿ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಮರಣಿಸಿದ್ದು ಯಾಕೆ? ಯಾರು ಇಲ್ಲ ಎಂಬುದಾಗಿ ಆತನನ್ನು ನಂಬುವುದರ ಮೂಲಕವಾಗಿ ನಮಗೆ ಉಚಿತವಾಗಿ ನೀತಿವಂತರಾಗಿ ಮಾಡಲ್ಪಟ್ಟಿದೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಈಗ ಒಂದು ಘಟನೆ ನಿಮಗೆ ತಿಳಿಸಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಂದು ಕುಟುಂಬದಲ್ಲಿ ನಾವು ಅನೇಕ ಕುಟುಂಬಗಳ ದರ್ಶನ ಮಾಡ್ತೇನೆ. ನಾನು ಹಳ್ಳಿ ಗ್ರಾಮಗಳಲ್ಲಿ ನಮ್ಮ ಸೇವೆ ನಡೀತದೆ. ನಾನು ಹೆಚ್ಚಾಗಿ ಗ್ರಾಮಗಳನ್ನು ಉದ್ದೇಶಿಸಿ ಗ್ರಾಮಗಳಲ್ಲಿರ್ತಕ್ಕಂಥ ಜನರಿಗೆ ದೇವರ ಸುವಾರ್ತೆ, ಇನ್ನೂ ಮಟ್ಟ ಯೇಸು ಯಾರಂತ ಗೊತ್ತಿಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮದವರಿಗೆ. ಈಗ ಜೀಸಸ್ ಫಿಲಿಮ್ ತೋರಿಸಿ ಸ್ವಲ್ಪ ಗ್ರಾಮದವ್ರಿಗೆ ಯೇಸು ಅಂದರೆ ಯಾರಂತ ಹೇಳಬೇಕು ನಾವು. ಯಾಕಂದ್ರೆ ಭಾಳ ಜನ ಗೊತ್ತಿಲ್ಲ ರೀ. ನನ್ನ ಜೊತೆಲಿ ಎಷ್ಟು ಜನ ಬರ್ತೀರೋ ಗೊತ್ತಿಲ್ಲ ನನ್ನ ಸೇವೆಗೆ. ಈಗ ಎಲ್ಲ ತಯಾರಾಗ್ರಿ. ನಿಮ್ಮ ಕಾರುಗಳು, ನಿಮ್ಮ ಮಕ್ಕಳನ್ನು ತಗೊಂಡು ದೇವರ ಸೇವೆಗೆ ನಾವು ಮುಂದೆ ಸಾಗೋಣ. ಪ್ರೈಸ್ ಲಾರ್ಡ್ ಜೀಸಸ್. ಹಳ್ಳಿ ಗ್ರಾಮಗಳಲ್ಲಿ ಹೋಗು. ನಾನು ಗ್ರಾಮೀಣ ಸೇವೆಯಕ್ಕೆ ಇಷ್ಟಪಡ್ತೀನಿ. ಅಂದರೆ ಗ್ರಾಮಕ್ಕೆ ಅನೇಕ ಸೇವಕರು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕಾಗಿ ದಯಮಾಡಿ ಗ್ರಾಮೀಣ ಸೇವೆಯನ್ನು ಸ್ವಲ್ಪ ವಿಸ್ತಾರ ಮಾಡಬೇಕೆಂಬುದಾಗಿ ನನ್ನ ಕಳಕಳೆಯ ವಿನಂತಿ. ಸಿಟಿಯಲ್ಲಿ ಸೇವೆ ಮಾಡೋರಿಗೆ ಕಳಕಳೆಯ ವಿನಂತಿ ಏನಂದರೆ, ಸಿಟಿಯಲ್ಲಿ ಸೇವೆ ಮಾಡಬೇಡದಿಲ್ಲ, ನೀವಾದರೂ ಹೋಗದಿದ್ರೂ ಪರವಾಗಿಲ್ಲ, ನಿಮ್ಮ ಚರ್ಚ್ನಲ್ಲಿರುವ ವಿಶ್ವಾಸಿಗಳಿಗೆ ಗ್ರಾಮದಲ್ಲಿ ಸೇವೆ ಮಾಡುವಂತೆ ಪ್ರೋತ್ಸಾಹಿಸಬೇಕೆಂಬುದಾಗಿ ನನ್ನ ಕಳಕಳೆಯ ವಿನಂತಿ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಒಂದು ಘಟನೆ ನಡೆದಿದೆ, ಅದು ಭಾಳ ದುಃಖಕರವಾದ ಘಟನೆ. ಸುಮಾರಷ್ಟು ವರ್ಷಗಳಿಂದ ಕೆಲವು ಕುಟುಂಬಗಳು ನಾನು ದರ್ಶನ ಮಾಡ್ತೇನೆ. ಇದು ಅಪರೂಪವಾದ ಕುಟುಂಬ. ಒಂದು ಕುಟುಂಬ ಇದೆ, ಅದು ನಮ್ಮ ಸಭೆಯಿಂದ ದೂರವಾಗಿದೆ. ಆ ಕುಟುಂಬದಲ್ಲಿ ಮೊದಲು ಬಹಳ ಚೆನ್ನಾಗಿ ದೇವರನ್ನು ಭಯಭಕ್ತಿಯಿಂದ ಅನುಸರಣೆ ಮಾಡತಕ್ಕಂಥವ್ರು ಇದ್ರು ಅದರೊಳಗೆ. ಹಾಗೆ ಅವರು ಎಲ್ಲರೂ ಚೆನ್ನಾಗಿ ದೇವರ ಭಯಭಕ್ತಿಯಲ್ಲಿ ಪ್ರಾರ್ಥನೆ, ಪ್ರತಿದಿನ ಕುಟುಂಬ ಪ್ರಾರ್ಥನೆ ರೀ ಸಿಸ್ಟರ್, ಪ್ರತಿದಿನ ಕುಟುಂಬ ಪ್ರಾರ್ಥನೆ, ಪ್ರತಿದಿನ ಪ್ರಾರ್ಥನೆ ಕೂಟಗಳು ಮತ್ತು ಕಾರ್ಯಕ್ರಮ ಏರ್ಪಾಡುಗಳು ಮತ್ತು ಕಾಣಿಕೆ ದಶಮಾಂಶಗಳು, ಬಹಳಷ್ಟು ಕಾಣಿಕೆ ದಶಮಾಂಶಗಳು ಕೊಡ್ತಕ್ಕಂಥವ್ರು. ಆದರೆ ಅಂತ ಒಂದು ಕುಟುಂಬ, ಮೈ ಗುಡ್ನೆಸ್ ಹಲ್ಲೆಲೂಯಾ, ಅಂತ ಒಂದು ಕುಟುಂಬ ದಶಮಾಂಶಗಳು, ಕಾಣಿಕೆಗಳು, ಸೇವಕರಿಗೆ ಸಹಾಯ, ಬಾಬಾ ಎಂಥ ಸಹಾಯ ಮಾಡಿದೆ. ಆ ಕುಟುಂಬ ಇಷ್ಟು ಒಳ್ಳೆ ಕುಟುಂಬ ರೀ. ಆ ಒಳ್ಳೆ ಕುಟುಂಬ ಲಕ್ಷ ಕೊಡ್ಲಿಕ್ಕಾಗೋದಿಲ್ಲ ನಿಮಗೆ. ನೀವು ಎಷ್ಟು ನೋಡಿದ್ರು ಆ ಕುಟುಂಬದಲ್ಲಿ ಎಷ್ಟು ಪ್ರಾರ್ಥನೆ ಪರರು, ಎಷ್ಟು ಪ್ರಾಮಾಣಿಕರು, ಎಷ್ಟು ನಂಬಿಕಸ್ಥರು ಎಂಬುದಾಗಿ ನಾವು ನೋಡಿದ್ದೀವಿ. ಹಾಗೆ ಪ್ರಾಮಾಣಿಕತ್ವ ನಂಬಿಕಸ್ಥಿರವಾಗಲ್ಲ, ದೇವರವರನ್ನು ಎಬ್ಬಿಸಿದರು. ಅವ್ರು ಹೇಗೆ ಮೇಲೆ ಬರ್ತಾ ಹೋದ್ರು ಹಾಗೆ ಅವರು ಬಹಳ ಉನ್ನತ ಸ್ಥಿತಿಗೆ ಬರುವಂಥ ಸ್ಥಿತಿಗೆ ಬಂದರು. ನನಗೆ ಗೊತ್ತಾಗಿಲ್ಲ, ಅವರ ಮಗನ ಶುಭ ಕಾರ್ಯ ಇದ್ದಾಗೆ ಆತನಿಗೆ ಒಂದು ದೊಡ್ಡ ಅಪಘಾತ ಸಂಭವಿಸಿತ್ತು. ಶುಭ ಕಾರ್ಯ ಇದ್ದ ಸಮಯದಲ್ಲಿ ಅಪಘಾತ ಸಂಭವಿಸಿದ್ರೆ ಏನಂತ ತಿಳ್ಕೊಬೇಕ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಶುಭ ಕಾರ್ಯ ಇದ್ದರಿಗೆ ಅಪಘಾತ ಸಂಭವಿಸಿದ್ರೆ ಏನಂತ ತಿಳ್ಕೊಬೇಕ್ರಿ. ಅಯ್ಯೋ, ನಾನು ಅವಾಗ ನನಗೆ ಗೊತ್ತಿಲ್ಲ ರೀ, ಯಾಕಂದರೆ ನಾನು ಎಲ್ಲರೂ ನಿಮ್ಮನ್ನು ನೋಡು, ಅಯ್ಯೋ ದೇವರೇ, ಅಂಥ ಒಂದು ಒಳ್ಳೆ ಕುಟುಂಬಕ್ಕೆ ಮಗನಿಗೆ ಶುಭ ಕಾರ್ಯ ನಡೆಯುವ ಸಮಯದಲ್ಲಿ, ಒಂದು ಒಳ್ಳೆ ಮಂಗಳ ಕಾರ್ಯ ನಡೆಯುವ ಸಮಯದಲ್ಲಿ ಈತನಿಗೆ ಭಾಳ ದೊಡ್ಡ ಅಪಘಾತ ಸಂಭವಿಸಿದಿಲ್ಲ. ದೇವರಿಗೆ ಏಕೆ ನಿನಗೆ ಬಿಟ್ಟು ಕೊಟ್ಟಿದ್ದಿ, ಹಿಂಗೆ ಆಗಬಾರ್ದತ್ತಲ್ಲ ದೇವರೇ, ನೀನು ಕಾಪಾಡಬೇಕಾಗಿತ್ತಲ್ಲ ದೇವರೇ ಎಂಬುದಾಗಿ ಭಾಳ ನಾನು ತವಕಪಟ್ಟು ಪ್ರಾರ್ಥನೆ ಮಾಡಿದೆ. ಸೇವಕರು ಗಮನಿಸ್ತಿರೆಲ್ಲರೂ, ಪ್ರಾರ್ಥನೆ ಮಾಡಿದೆ, ಗೋಳಾಡಿದೆ, ಪ್ರಾರ್ಥನೆ ಮಾಡಿದೆ. ಅಯ್ಯೋ, ಆ ಜನರು, ಆ ಕುಟುಂಬದವರು ಸೇವೆಗೆ ಎಷ್ಟು ಸಹಾಯ ಮಾಡ್ತಾರೆ, ಅವರು ಒಂದು ಸೇವೆಗೆ ಸಹಾಯ ಮಾಡ್ತಾರೆ, ಸೇವಕರಿಗೆ ಸಹಾಯ ಮಾಡ್ತಾರೆ, ಅವರಷ್ಟು ದಾನ ಮಾಡ್ತಾರೆ, ಮತ್ತು ಅವರು ಎಷ್ಟು ಪ್ರಾಮಾಣಿಕರಾಗಿದೆ. ಅಯ್ಯೋ, ಅಂತ ಕುಟುಂಬದಲ್ಲಿ ಅಂತ ಅಪಘಾತ ಸಂಭವಿಸಬಾರ್ದು ಎಂಬುದಾಗಿ ಬಹಳ ದುಃಖಪಟ್ಟೆ. ನಾನು ಪ್ರಾರ್ಥನೆ ಮಾಡಿ, ದೇವರೇ ಅವ್ರಿಗೆ ಹೇಗೆ ನೀನು ಒಳ್ಳೆ ದೇವರು ಎಂಬುದಾಗಿ ಸಾರ್ತಾ ಇದ್ದೇನೆ, ನಿನ್ನ ಒಳ್ಳೆತನವನ್ನು ಸಾರ್ತಾ ಇದ್ದೇನೆ, ಅವ್ರಿಗೆ ಕೆಟ್ಟದಾಗಬಾರ್ದಿತ್ತಲ್ಲ ದೇವರೇ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಕೇಳ್ತಾ ಇದ್ದೇನೆ ದೇವರ ಹತ್ರ. ಆದರೆ ಆವಾಗ ದೇವರ ಮೇಲೆ ಆರೋಪ ಹೊರಿಸುವಷ್ಟು ಧೈರ್ಯ ಇಲ್ಲ ನನಗೆ, ಯಾಕೆ ನೀನು ಹಿಂಗೆ ಮಾಡಿದೆ ಎಂಬುದಾಗಿ. ಯಾಕಂದರೆ ದೇವರು ಹಾಗೆ ಮಾಡೋದಿಲ್ಲ. ಏನಾಗಿದೆ ನನಗೇನು ಕಾಣಿಸ್ತಾ ಇಲ್ಲ ಬ್ರದರ್. ಏನು ಇವರು ಇಷ್ಟು ಒಳ್ಳೆಯವರಲ್ಲ, ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತಾರಲ್ಲ, ಇವರು ಕುಟುಂಬ ಪ್ರಾರ್ಥನೆ ಮಾಡ್ತಾರೆ, ಚರ್ಚಿಗೆ ಹೋಗ್ತಾರೆ,
ಇವ್ರಲ್ಲಿ ಏನಂತ ತಪ್ಪಿದೆ ದೇವ್ರೆ? ಇಷ್ಟೆಲ್ಲ ದೇವರು ವಾಕ್ಯನ ಕಲ್ತಾರಲ್ಲ, ಇವರು ಹಂಗಾಗಬಾರ್ದಂತಲ್ಲ ದೇವ್ರು ಕಲ್ತಾರೆ. ಬಹಳ ಬಹಳ ಹೋರಾಡಿದಿರಿ. ಪ್ರೈಸ್ ಲಾರ್ಡ್ ಜೀಸಸ್. ಕಾರಣ 10 ವರ್ಷದವರೆಗೆ ನನಗೆ ಅದರ ಅನುಮಾನ ಇತ್ತು. ಯಾಕಂದರೆ ದೇವರೇ, ಯಾಕೆ ಇಂಥ ಒಳ್ಳೆ ಕುಟುಂಬದಲ್ಲಿ ಇಂಥ ಅಪಘಾತ ಸಂಭವಿಸಿದೆ? ನೀವು ಹೇಳ್ತಿರಲ್ಲ ಬ್ರದರ್, ದೇವರು ನಂಬಿಕೊಂಡು, ದೇವರು ತಿಳಿದುಕೊಂಡು, ವಾಕ್ಯವನ್ನು ತಿಳ್ಕೊಂಡು ಕೂಡ ಪ್ರಾರ್ಥನೆ ಪಾಪ ಮಾಡ್ತಾರಲ್ಲ, ಇವ್ರಿಗೆ ಏನು ತಿಳುವಳಿಕೆ ಐತಿಲ್ಲ, ದೇವರು ನಮಗೆ ಅವಮಾನ ಆಗ್ತದಲ್ಲ ಎಂಬುದಾಗಿ ನೀವು ಎಷ್ಟೋ ಸಾರಿ ಕೇಳಿದ್ರಿ. ಆದರೆ ಇಲ್ಲಿ ಒಳ್ಳೆಯವರಿಗೆ ಅಪಘಾತ ಸಂಭವಿಸಿ ಆ ಯುವಕನಿಗೆ ಆಸ್ಪತ್ರೆ ಪಾಲಾಗಿ, ಶುಭ ಕಾರ್ಯ ನಡೆಯುವ ಸಮಯದಲ್ಲಿ ಆಸ್ಪತ್ರೆ ಪಾಲಾಗಿ, ಅವಮಾನ ಪಾಲಾಗಿ, ಅವಾಗಲೇ ಸ್ವಲ್ಪ ಮೇಲೆ ಬರ್ತಾ ಇದ್ರು. ಎಲ್ಲ ಜನ ನೋಡಿದೆ, ಎಲ್ಲ ಜನ ಅವನು ಭಾಳ ಹಾರ್ತಾ ಇದ್ದ. ಈಗ ನೋಡ್ರಿ, ಅವನು ಅಪಘಾತ ಸಂಭವಿಸಿ ಮಂಚದ ಪಾಲಾಗಿದ್ದಾನೆ. ಭಾಳ ರುಬಾಬಿತ್ತು ಅವನಿಗೆ. ಜನ ಎಲ್ಲ ಹೇಳ್ತಾ ಇದ್ರು. ನೋಡಿದೆ, ಪಾಪ ಎಷ್ಟು ಒಳ್ಳೆ ಹುಡುಗ, ಅವನಿಗೆ ಯಾಕೆಂತ ಅಪಘಾತ ಸಂಭವಿಸಿದೆ ಎಂಬುದಾಗಿ. ಆದರೆ ಪ್ರೈಸ್ ದಿ ಲಾರ್ಡ್ ಜೀಸಸ್ ಅಷ್ಟಕ್ಕೆ ನಿಂತೋಗಿಲ್ರಿ. ಅವನ ಶುಭ ಕಾರ್ಯ ಆಯಿತು. ಆ ಶುಭ ಕಾರ್ಯ ಆಗಿದ್ದ ಕಾರಣನೇ ಇಂಟ್ರೆಸ್ಟಿಂಗ್ ಇದೆ. ದೇವ್ರ ಮಕ್ಕಳೇ, ಅದರೊಳಗೆ ನಮಗೂ ಮೋಸ ಮಾಡಿದ ಮನುಷ್ಯ, ನನಗೆ ಗೊತ್ತಿಲ್ಲ. ಗಂಭೀರವಾಗಿ ಹೇಳ್ತೀರಲ್ಲಯ್ಯೋ, ಸೇವಕನಿಗೆ ಮೋಸ ಮಾಡಿದ, ನನಗೂ ಗೊತ್ತಿಲ್ಲ ಅದು. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗರೂಕರಾಗಿರ್ತೀರಿ. ಪಾಪ ಮಾಡೋದಷ್ಟಿಲ್ಲದೆ ಸೇವೆ ಮಾಡೋನು ಕೂಡ ಮೋಸ ಮಾಡಿದ ಮರಣಕರವಾದ ಪಾಪ ಅವರ ಮನೆಯಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ. ಇವತ್ತಿಗೆ ಸುಮಾರು 10 ವರ್ಷ, 10-11 ವರ್ಷ ಅವರ ಮನೆಯಲ್ಲಿ ಆ ಮರಣಕರವಾದ ಪಾಪ ಅವ್ರು ನಾಳ್ತಾ ಇದೆ. ಅವರ ಮನೆಯಲ್ಲಿ ಎಲ್ಲರನ್ನು ತುಳಿದು ಶಾಪಗ್ರಸ್ತರಾಗಿ, ರೋಗಗ್ರಸ್ತರಾಗಿ, ಬಲಹೀನರಾಗಿ ತುಳಿತಾ ಇದೆ. ಆದರೂ ಈಗೂ ಆ ದುಷ್ಟನಿಗೆ ಬುದ್ಧಿ ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅತ್ತೇರಿ ನಾ ಬಹಳಷ್ಟು, ದೇವರೇ, ಇಂಥ ಒಳ್ಳೆ ಯುವಕನಿಗೆ ಇಂಥ ದೊಡ್ಡ ಅಪಘಾತ ಸಂಭವಿಸಬಾರದಿತ್ತು ಎಂಬುದಾಗಿ. ಸಿಸ್ಟರ್, 10 ವರ್ಷವರೆಗೂ ನನಗೆ ಗೊತ್ತಿಲ್ಲ ಈ ಮನುಷ್ಯ ಅಂತ ದುರ್ಮಾರ್ಗತನ ಮಾಡಿದಾನಂತೇಳಿ. ದೇವರ ಮೇಲೆ ಸ್ವಲ್ಪ ನನಗೆ ಬೇಸರ ಆಗಿತ್ತು. ಯಾಕೆ ದೇವರೇ ಹಿಂಗಾಗಿದೆ, ಹಿಂಗಾಗಬಾರ್ದಿತ್ತಲ್ಲ ಅಂತೇಳಿ ದೇವ್ರ ಮೇಲೆ ಸ್ವಲ್ಪ ಬೇಸರ ಆಗಿತ್ತು. ಸಹಜವಾಗಿ ಆಗ್ತದಲ್ಲ, ನನಗೆ ಯಾಕೆ ಹಿಂಗಾಗಿದೆ ಎಂಬುದಾಗಿ. 10 ವರ್ಷದ ನಂತರ ಒಂದು ಯುವತಿ ನನಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿ ಹೇಳಿದ್ರು, ಸರ್, ನೀವು ಹೇಳುತ್ತಿರುವ ಯುವಕನು ಅವನೇ ನನ್ನ ಮದುವೆಯನ್ನು ಕ್ಯಾನ್ಸಲ್ ಮಾಡಿದ್ದಾನೆ ಎಂಬುದಾಗಿ ಹೇಳಿದರು. ಯಾರ ಜೊತೆಲಿ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಎಂಗೇಜ್ಮೆಂಟ್ ಆಗಿದ್ರೆ ಆ ಎಂಗೇಜ್ಮೆಂಟ್ ನಾವೆಲ್ಲ ಹೋಗಿ ಮಾಡಿದ್ದೇವೆ. ಯಾರು ಮಾಡಿದ್ದೇವೆ? ನಾವೆಲ್ಲ ಹೋಗಿ ಎಂಗೇಜ್ಮೆಂಟ್ ಮಾಡಿದ್ದೇವೆ. ಆ ಎಂಗೇಜ್ಮೆಂಟ್ ಮಾಡಿದ ಕೂಡಲೇ ಆ ಎಂಗೇಜ್ಮೆಂಟ್ನಲ್ಲಿ ಎಲ್ಲ ನಾವೆಲ್ಲ ಹೋಗಿ ಮಾಡಿದ್ದೇವೆ. ಮಾಡಿದ ಕೂಡಲೇ ಆ ಎಂಗೇಜ್ಮೆಂಟ್ನಲ್ಲಿ ಏನೋ ಒಂದು ಲೋಪ ಕಂಡು ಬಂದು ಮದುವೆ ಕ್ಯಾನ್ಸಲ್ ಆಯಿತು. ಏನು ಕ್ಯಾನ್ಸಲ್ ಆಯಿತು? ಮದುವೆ ಕ್ಯಾನ್ಸಲ್ ಆಯಿತು. ಮದುವೆ ಕ್ಯಾನ್ಸಲ್ ಆಗಿದ ಕೂಡಲೇ ಆ ಮದುವೆ ಯಾರ ಕಡೆಯಿಂದ ಕ್ಯಾನ್ಸಲ್ ಆಯಿತು? ಹುಡುಗಿ ಕಡೆಯಿಂದ ಕ್ಯಾನ್ಸಲ್ ಆಯಿತು. ಹುಡುಗಿ ಕಡೆಯಿಂದ ಕ್ಯಾನ್ಸಲ್ ಆಗಿದ ಕೂಡಲೇ ನಾವು ಹುಡುಗಿಯವರು ದುಡ್ಡು ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ಹುಡುಗಿ ತಂದೆಗಳು 1 ಲಕ್ಷ ಎಂಗೇಜ್ಮೆಂಟ್ ಮಾಡ್ಲಿಕ್ಕೆ ರೀ 1 ಲಕ್ಷ ಖರ್ಚು ಮಾಡ್ತಾರೆ ಅವ್ರ ಅಪ್ಪಾಜಿ. ಅವರು ನಮಗೆ ನಷ್ಟ ಆಗಿದೆ, ದುಡ್ಡು ಅದಕ್ಕೆ ಕೊಡ್ರಿ ಅಂತ. ನನಗೆ ಅಡ್ಡಿ ಬಿಟ್ಟರು. ಅವಾಗ ನಾನು, ನಿಮ್ಗೆ ಗೊತ್ತಿದ್ದಲ್ಲ, ಒಂದು ಪ್ರಾಮಾಣಿಕತ್ವ ಅಂದರೆ ಯಾರೇ ಇದ್ರೂ ಕೂಡ ನನ್ನ ಮಾತಿಗೆ ಸ್ವಲ್ಪ ಮೌಲ್ಯವನ್ನು ಕೊಡ್ತಾರೆ. ಆಗ ನಾನು ಅವರ ತಂದೆಗಳಿದೆ, ಸರ್, ನೀವು ಮದುವೆ ಕ್ಯಾನ್ಸಲ್ ಮಾಡಿದ್ರಿ. ನೀವು ಕ್ಯಾನ್ಸಲ್ ಮಾಡದಿದ್ರೆ ಈ ಯುವಕನು ಕ್ಯಾನ್ಸಲ್ ಮಾಡಿದಿದ್ರೆ, ಹಲ್ಲೆಲೂಯಾ, ಈ ಯುವಕನು ಕ್ಯಾನ್ಸಲ್ ಮಾಡಿದಿದ್ರೆ ಅವರ ಅಪ್ಪನ ಕಡೆದೆಲ್ಲ ದುಡ್ಡು ಸ್ವಲ್ಪ ಕೊಡಿಸ್ತಿದ್ದೆ ಅಂತ ಹೇಳಿದೆ ನಾನು. ಎಲ್ಲರೂ ಹೇಳ್ತಿರಲ್ವಯ್ಯ. ಆವಾಗ ಈ ರೀತಿಯಲ್ಲಿ ಹೇಳಿರುವಾಗ ಕಲ್ಪನೆ ಮಾಡ್ಲಿಕ್ಕಾಗೋದಿಲ್ರಿ ಇಂಥ ದುಷ್ಟರು ಕೂಡ ಇದ್ದಾರೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇಲೆ ಆ ಹುಡುಗಿ 10 ವರ್ಷದ ನಂತರ ನಂಗೆ ಫೋನ್ ಮಾಡಿದಾಳೆ. ಫೋನ್ ಮಾಡಿ, ಅಣ್ಣ ಪ್ರೈಸ್ ಲಾರ್ಡ್ ಅಣ್ಣ ಅಂತಿದೆ. ಏನಮ್ಮ ಆರಾಮಿದ್ದೀರಾ? ಅಯ್ಯೋ, ಭಾಳ ದಿವಸ ಆತಲ್ಲ ಫೋನ್ ಮಾಡಿ. ಹೇಗೆ, ಅದು ಏನಾಯ್ತಮ್ಮ? ಎಲ್ಲ ಮದುವೆ ಆಯ್ತಮ್ಮ? ಮದುವೆ ಆಯ್ತಪ್ಪ ಅಣ್ಣ, ಈಗ ಮದುವೆ ಹಾಕೊಂಡು ಚೆನ್ನಾಗಿದ್ದೇವೆ, ನಾನು ಕುಟುಂಬ ಸಮೇತ ಇದ್ದೀನಿ. ಮಾತಾಡ್ತಾ ನಾನು ಹಳೆ ಮಾತು ಎತ್ತಿಲ್ಲ. ಯಾಕಂದರೆ ಪಾಪ ಹಳೆ ಮಾತು ಎತ್ತಿರಪ್ಪ ಮುಂದೆ ದುಃಖ ಆಗಿದೆ. ಅವಳು ಹೇಳಿದ್ಲು, ಯಾವ ಹುಡುಗನ ಬಗ್ಗೆ ನೀವು ಹೇಳ್ತಾ ಇದ್ರಿ, ಆ ಹುಡುಗ ನನಗೆ ನೇರವಾಗಿ ಫೋನ್ ಮಾಡಿ ಹೇಳ್ತಾನೆ ಏನಂತ ಹೇಳ್ಕೊಂಡು, ನಮ್ಮ
ಮಾಮನ ಹೆಂಡತಿ, ನಮ್ಮ ಮಾಮನ ಮಗಳು ನನ್ನನ್ನು ಪ್ರೀತಿ ಮಾಡಿದಾಳೆ, ನಾನು ಪ್ರೀತಿ ಮಾಡಿದ್ದೇನೆ. ಈಗ ಅವಳು ನನ್ನ ಮದುವೆ ಮಾಡ್ಕೊಳ್ಬೇಕೆಂಬುದಾಗಿದ್ದಾಳೆ. ಒಂದು ವೇಳೆ ನೀನು ಮದುವೆ ಆದರೂ ಅವಳು ಕೂಡ ನನ್ನ ಜೊತೆಯಲ್ಲಿ ಇರ್ತಾಳೆ. ನಿನಗೆ ಒಪ್ಪಿಗೆ ಇದೆಯಾ? ಹೆಂಗೆ ಹೇಳ್ತೀರಿ? ಒಂದು ಆತ್ಮೀಯ ಕುಟುಂಬ ಇದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಂದು ಆತ್ಮೀಯ ಕುಟುಂಬ ಇದು. ಅವಳು ನನ್ನ ಪ್ರೀತಿ ಮಾಡಿದ್ರೆ, ನಾನು ಪ್ರೀತಿ ಮಾಡಿದೆ. ಆದರೆ ನಮ್ಗೆ ಮೊದಲೇ ಹೇಳಬೇಕಾಗಿತ್ತು. ನಮ್ಗೆ ಗೊತ್ತಿಲ್ಲ ಇದು. ಆದರೆ ನಾವು ಅಲ್ಲೇ ಮದುವೆ ಮಾಡಿಬಿಡ್ತಿದ್ದೇವೆ. ಸೊ ಆದ ಕಾರಣ ಹೀಗೆ ಆ ಯುವಕನು ಹೇಳಿದನು ರೀ. ಹೇಳಿ ಆಮೇಲೆ ಮತ್ತೆ ನೀ ಯಾಕೆ ಮದುವೆ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳಿದೆ. ಇಲ್ಲ, ನಾ ಮದುವೆ ಕ್ಯಾನ್ಸಲ್ ಮಾಡಿಲ್ರಿ. ನಿಮ್ಮ ಆ ಯುವಕನು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿನ್ನ ಪಾಪಗಳು ನಿನ್ನ ಕಣ್ಣು ಮುಂದೆ ನೇರವಾಗಿಟ್ಟು ನಿನ್ನನ್ನು ಯಾರು ಉಳಿಸ್ಲಿಕ್ಕಾಗೋದಿಲ್ಲ. ಕರ್ತನ ಸಮ್ಮುಖದಲ್ಲಿ ತಲೆಬಾಗಿಸಿ ಮನಸ್ಸು ತಿರುಕೊಂಡು ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಬಿಟ್ಟು ಇಲ್ಲೇ ಬಂದು ಕ್ಷಮಾಪಣೆ ಬೇಡ್ಕೊಂಡು ನೀನು ಉಳಿತಿ. ಇಲ್ಲ ನಿನ್ನ ಕುಟುಂಬ ಸಮೇತ ಯಾರು ಉಳಿಯುವುದಿಲ್ಲ. ದೇವರ ಸೇವಕರನ್ನು ಮುಂದಿಟ್ಟು ಮೋಸ ಮಾಡಿದ ದುಷ್ಟನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆವಾಗ ಗೊತ್ತಿಲ್ಲ, 10 ವರ್ಷ ಅಂತ ಹೇಳಿದ್ಕೊಳ್ಳಿ ನನ್ನ ಎದೆ ಹೊಡಿತು. ಆವಾಗ ದೇವರೇ, ನೀನು ನೀತಿವಂತನು ಕರ್ತನೆ, ನೀನು ಅನ್ಯಾಯ ಮಾಡೋನಲ್ಲ ಕರ್ತನೆ ನೀನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೋಬನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಕೆಟ್ಟದು ಮಾಡ್ಯಾನೆಂಬ ಆಲೋಚನೆಯು, ದೇವರು ಅನ್ಯಾಯವನ್ನು ಮಾಡ್ಯಾನೆಂಬ ಕಲ್ಪನೆಯು ನಿಮ್ಮಿಂದ ದೂರವಾಗಿರಲಿ. ಯೋಬನ ಪುಸ್ತಕದಲ್ಲಿ ಪ್ರತಿಯೊಬ್ಬನೂ ತಾನು ಮಾಡಿರುವ ಕೃತ್ಯಕ್ಕೆ ತಕ್ಕಂತ ಪ್ರತಿಫಲವನ್ನು ಅವನಿಗೆ ಉಂಟಾಗುವಂತೆ ಮಾಡುತ್ತಾನೆ. ಆದರೆ ಸ್ಪಷ್ಟವಾಗಿ ಹೇಳಲಾಗಿದೆ, ದೇವರು ಕೆಟ್ಟದನ್ನು ಮಾಡುವುದೇ ಇಲ್ಲ, ದೇವರು ಅನ್ಯಾಯವನ್ನು ನಡೆಸುವುದೇ ಇಲ್ಲ ಎಂಬ ಮಾತು ನನಗೆ ನೆನಪು ಬಂತು. ದೇವರು ನೀತಿವಂತನ್ರಿ. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ. ಯೋಬನ ಪುಸ್ತಕ ಭಾಳ ಜಾಗ್ರತೆಯಿಂದ ತೆಗಿತೀರಿ. ಹಲ್ಲೆಲೂಯ. ಭಾಳ ಜಾಗ್ರತೆಯಿಂದ ತೆಗೀರಿ. ಯಾಕಂದರೆ ಈಗ ಪ್ರತಿದಿನ, ಪ್ರತಿ ವರ್ಷ, ಪ್ರತಿ ತಿಂಗಳ ಅವನ ಕುಟುಂಬದಲ್ಲಿ ದುಷ್ಟತ್ವವು ಅವನನ್ನು ಪ್ರತಿದಿನ ಕೊಂದಾಗ್ತಾ ಇದೆ ಬ್ರದರ್. ಪ್ರತಿದಿನ ಕೊಂದಾಗ್ತಾ ಇದೆ. ಈಗಲೂ ಮನವರಿಕೆಯಾಗಿ ಮನಸ್ಸು ತಿರ್ಕೊಂಡಿದಿ, ನೀ ಬದುಕುತ್ತಿ. ಓದ್ತಿರಾ ಮಾತನ್ನು. 34ನೇಯಾದ ಯೋಬನ ಪುಸ್ತಕ ಜಾಗೃತಿಯಿಂದ ಕೇಳ್ತೀರಿ. ದೇವರು ನೀತಿವಂತನು, ನಂಬಿಕಸ್ತನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಿನ್ನ ಪಾಪವೇ ನಿನ್ನನ್ನು ಹೊಡೆದು ನಾಶ ಮಾಡ್ತದೆ. 34ನೇದೇ 10ರಿಂದ 12 ಓದ್ತಿರಿ. ಯೋಬನ ಪುಸ್ತಕದಲ್ಲಿ ಎಲಿಹು ಎಂಬ ಬೋಧಕನು ಯೋಬನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ದೇವರಲ್ಲ ನಿನಗೆ ಕೆಟ್ಟದು ಮಾಡಿದ್ದು, ನೀನು ಮಾಡಿರ್ತಕ್ಕಂಥ ಒಂದು ತಪ್ಪು, ದೋಷ, ಅಪರಾಧದ ನಿಮಿತ್ತ ನಿನಗೆ ಕೇಡಾಗಿದೆ ಎಂಬುದಾಗಿ ಹೇಳ್ತಾ ಈ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಓದ್ತೀರಿ ಆ ಮಾತನ್ನು. ಎಲಿಹು ಹೇಳ್ತಾನೆ ಯೋಬನಿಗೆ ಮತ್ತು 3 ಜ್ಞಾನಿಗಳಿಗೆ, ಹೀಗಿರಲು ಏ ಜ್ಞಾನಿಗಳೇ, ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದ್ದನ್ನು ಮಾಡ್ಯಾನೆಂಬ ಯೋಚನೆಯು ಸರ್ವಶಕ್ತನು, ಎಲ್ ಶಡಾಯ್, ಸರ್ವಶಕ್ತನು ಅನ್ಯಾಯವನ್ನು ನಡೆಸ್ಯಾನೆಂಬ ಭಾವನೆಯು ನಿಮ್ಮಿಂದ ದೂರವಾಗಿರಲಿ. ನೆಕ್ಸ್ಟ್, ಆತನು ಮನುಷ್ಯನಿಗೆ ಅವನವನ ಕೃತ್ಯಗಳಿಗೆ ಫಲವನ್ನು ತೀರಿಸಿ ಬಿಡುವನು. ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸುವಂತೆ ತೀರ್ಪು ಇದೆ, ಅಲ್ಲಿ ವಿಧಿ ಇದೆ. ಏನಿದೆ? ಅವನೇನು ಬಿತ್ತುತ್ತಾನೆ ಅದನ್ನು ಕೊಯ್ಯಬೇಕು. ಅದು ವಿಧಿ. ದಟ್ ಇಸ್ ಎ ಜಡ್ಜ್ಮೆಂಟ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಲ್ಲಯ್ಯ. ಆಮೇಲೆ ಮುಂದೆ ಹೋಗ್ತಾರಮ್ಮ, ಮನೆಗೆ ಹೋಗೋನು. ಹೌದು ಹೌದು ಅಂತಿದೆ ಇಂಗ್ಲಿಷಲ್ಲಿ. ಹಂಗಿಲ್ಲ, ನೋ ಹೌದು ಅಂತಿಲ್ಲ. ಇಂಗ್ಲಿಷಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ದೇವರು, ನಾನು ಅದನ್ನು ಮಾತ್ರ ಇಂಗ್ಲಿಷಲ್ಲಿ ನೋಡ್ಕೊಳ್ತೇನೆ. ಇಂಗ್ಲಿಷಲ್ಲಿ ನೋಡ್ರಿ, ಶೂರ್ಲಿ ಏನಿದೆ? ಖಂಡಿತವಾಗಿ ಗಾಡ್ ವಿಲ್ ನೆವರ್ ಡೂ ಇವಿಲ್ ಟು ಯು ಆರ್ ಎನಿಬಡಿ. ದೇವರು
ಖಂಡಿತವಾಗಿ ದೇವರು ಕೆಟ್ಟದನ್ನು ಮಾಡುವುದೇ ಇಲ್ಲ. ಸರ್ವಶಕ್ತನಾದ ದೇವರು ಯಾರಿಗೆ ಅನ್ಯಾಯವನ್ನು ನಡೆಸುವುದೇ ಇಲ್ಲ. ಆವಾಗ ನನಗರ್ಥ ಆಯ್ತು, ನೀತಿವಂತನೇ, ನ್ಯಾಯಾಧೀಶನೇ, ತೀರ್ಪಿನ ಕಾಲದಲ್ಲಿ ತೀರ್ಪಾಗ್ತದೆ ಎಂಬುದಾಗಿ ತಿಳ್ಕೊಂಡಿದ್ದೆ ನಾನು. ಇಲ್ಲ, ನೀನು ಮಾಡಿದ್ದು ಬಿತ್ತಿದ ಕೂಡಲೇ ಆ ಬಿತ್ತನೆ ಆಗಿದ್ದು ಗಿಡವಾಗಿ ಬೆಳೆದು 10 ವರ್ಷ ಆದ ನಂತರ ಗೊತ್ತಾಯಿತು. ಆದರೆ ನಿನಗೆ ಯಾಕೆ ಇಂಥ ಒಂದು ದುರ್ಘಟನೆ ನಡೀತಾ ಇದೆ? ಯಾಕಂದ್ರೆ ನೀನೇನು ತಿಳ್ಕೊಂಡಿದ್ದಿ? ಕೃಪೆ ಇದೆ, ಕೃಪೆ ಇದ್ರೆ ಪಾಪ ಮಾಡಿದ್ರೆ ನಡೀತದೆ ಎಂಬುದಾಗಿ. ನೋ 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 ಕೃಪೆ ಕೊಟ್ಟಿದ್ದು ಪಾಪ ಮಾಡದಂತೆ ಇನ್ನೂ ಪರಿಶುದ್ಧದಲ್ಲಿ ಬದುಕೋದಕ್ಕಾಗಿ. ಎದರಲ್ಲಿ ಬದುಕೋಗಿ? ಇವತ್ತು ತಪ್ಪಿಸ್ಕೊಂಡ್ವಿ, ಹೌದು ಪಾಪ ಮಾಡಿದ್ವಿ ರಾಜ, ನಮ್ಮಿಂದ ಆಗಿತ್ತು, ಕರ್ತನೇ ಕ್ಷಮಿಸುವುದಾಗಿ ಮತ್ತೆ ಅದರಿಂದ ಹೊರಗೆ ಬರಬೇಕು ಹೊರತು, ಮೇಲೆ ಹೋಗಬೇಕು ಹೊರತು, ಕೃಪೆ ಕೊಟ್ಟಿದ್ದು ಇನ್ನೂ ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ, ಪರಿಶುದ್ಧತೆಯಿಂದ ಪರಿಶುದ್ಧಕ್ಕೆ, ಪರಿಶುದ್ಧತೆಯಿಂದ ಪರಿಶುದ್ಧಕ್ಕೆ, ಪರಿಶುದ್ಧತೆಯಿಂದ ಪರಿಶುದ್ಧಿಗೆ, ನೀತಿಯಿಂದ ನೀತಿಗೆ, ನೀತಿಯಿಂದ ನೀತಿಗೆ, ನೀತಿಯಿಂದ ನೀತಿಗೆ ಹೋಗಬೇಕು ಹೊರತು, ಕೃಪೆ ಇದ್ದುದು ಪಾಪಕ್ಕೆ ಬೆಳಬೇಕಂತಲ್ಲ. ಕೃಪೆ ಕೊಟ್ಟಿದ್ದು ನೀನು ಪಾಪ ಮಾಡಬೇಕಂತ ಆಸ್ಪದ ಅಲ್ಲ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಂಥವ್ರು ಯಾರಾದ್ರೂ ಇದ್ರೆ ಇವತ್ತು ಸುಮಾರು 10-12 ವರ್ಷ ಆಯಿತು ಆ ಕುಟುಂಬದ ವಿಷಯದಲ್ಲಿ ಅನೇಕ ಜನ ಉಪವಾಸ ಪ್ರಾರ್ಥನೆ ಮಾಡಿದರು. ಇವರು ಆ ಕುಟುಂಬದಲ್ಲಿರ್ತಕ್ಕಂಥ ಶಾಪ ಹೋಗಬೇಕೆಂಬುದಾಗಿ ಅನೇಕ ದಾನ ಧರ್ಮಗಳು ಮಾಡಿದರು. ಆದರೆ ಅವರಿಗೆ ಶಾಪ ಹೋಗ್ತಾ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನೋಡಲಿಕ್ಕೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಜನ ಸಮೂಹದರು, ಲೋಕದ ಜನರು ಅವ್ರಿಗೆ ಶಾಲಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಶಾಲಾಗಿ ಸನ್ಮಾನ ಮಾಡ್ತಾ ಇದ್ದಾರೆ, ಅವರಿಗೆ ಪದವಿಗಳು ಕೊಡ್ತಾ ಇದ್ದಾರೆ, ಅವ್ರನ್ನ ಉನ್ನತ ಸ್ಥಿತಿಗೆ ತರ್ತಾ ಇದ್ದಾರೆ, ಅವ್ರನ್ನ ಹೊಗಳ್ತಾ ಇದ್ದಾರೆ, ಅವ್ರನ್ನ ಗಣಪಡಿಸ್ತಾ ಇದ್ದಾರೆ. ಆದರೆ ಅವನ ಪ್ರತಿದಿನದ ಜೀವನದಲ್ಲಿ ಶಾಪವು, ಪಾಪವು ಅವನನ್ನು ಆಳ್ತಾ ಇದೆ. ಪ್ರೈಸ್ ಲಾರ್ಡ್. ಅವಾಗ ದೇವರೇ, ಯಾಕೆ ದೇವರೇ ನೀನು ಹಂಗೆ ಮಾಡಿದೆ ಎಂಬುದಾಗಿ ನಾನು ಭಾಳಷ್ಟು ದೇವರ ಹತ್ರ ಹೋರಾಡಿದೆ. ಯಾಕೆ ದೇವರೇ ಹಂಗಾಗಬಾರ್ದಿತ್ತಲ್ಲ, ಅದು ಆಗದಂತೆ ನೀನು ಕಾಪಾಡಬೇಕಾಗಿತ್ತಲ್ಲ ಕರ್ತನೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದೆ, ಕೇಳಿದೆ. 10 ವರ್ಷ ನಂತರ ಗೊತ್ತಾಯಿತು ಅವನು ಮಾಡಿದ್ದ ದುರ್ಮಾರ್ಗತನ ಅದು ದೇವರ ಸೇವಕರನ್ನು ಕೂಡ ಮುಂದಿಟ್ಕೊಂಡು, ದೇವರ ಸೇವಕರನ್ನು ಮುಂದಿಟ್ಕೊಂಡು ದುರ್ಮಾರ್ಗತನ ಮಾಡಿದಂದ್ರೆ ಬಾ. ಪ್ರೈಸ್ ಲಾರ್ಡ್ ಜೀಸಸ್. ಅಷ್ಟೇ ಅಲ್ಲ, ಆ ದುರಂತ ನಡೆದುಕೊಳ್ಳಿ ಸಿಸ್ಟರ್, ಆ ದುರಂತ ನಡೆದುಕೊಳ್ಳಿ. ಅವನ ಆ ದುರಂತ ಮದುವೆ ಕ್ಯಾನ್ಸಲ್ ಮಾಡಿ ಬೇರೆ ಮದುವೆ ಮಾಡ್ಕೊಳ್ಳಿಕ್ಕೆ ದುರಂತ ನಡೆದು ಕೂಡಲಿ. ಹಲ್ಲೆಲೂಯಾ. ಯಾವಾಗ ನಡೆದಿದೆ ಗೊತ್ತಿದೆ? ಆ ದುರಂತ ಯಾವಾಗ ನಡೆದಿದೆ? ಅವನು ಯಾವಾಗ ಎರಡನೇ ಬೇರೆ ಮದುವೆ ಮಾಡ್ಕೊಳ್ಳಿಕ್ಕೆ, ಅಂದರೆ ಆ ಮದುವೆ ಕೆಲಸ ಬೇರೆ ಮದುವೆ ಮಾಡ್ಕೊಳ್ಳಿಕ್ಕೆ ಏನು ಉಪಾಯವನ್ನು ಮಾಡಿಕೊಂಡು ಆ ಮದುವೆ ಕಾರ್ಯಕ್ರಮಗಳಲ್ಲಿ ತಿರುಗ್ತಾ ಇದ್ದಾನಲ್ಲ, ಆವಾಗೇ ಆ ದುರಂತ ನಡೆದಿತ್ತು ಅವನಿಗೆ. ಅಷ್ಟಕ್ಕೆ ಬಿಡಲಿಲ್ಲ. ನಮ್ಗೆ ಗೊತ್ತಿಲ್ಲ ಇದು. ನಾವು ಇನ್ನೂ ಸ್ತೋತ್ರ ಆಮೇಲೆ ಅಲ್ಲೇ ದೇವರೇ ಕರ್ತನೆ ಕಾಪಾಡ ದೇವರೇ, ಏನು ದೇವರೇ ಹಿಂಗಾಗಿದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ಕೊಟ್ಟಿದ್ದೀನಿ, ಆಲ್ರೆಡಿ ರೆಫರೆನ್ಸ್ ಕೊಟ್ಟಿದ್ದೀನಿ, ಮರಣಕರವಾದ ಪಾಪಕ್ಕೆ ನಾನು ಪ್ರಾರ್ಥನೆ ಮಾಡಲು ಹೇಳುವುದಿಲ್ಲ ಎಂಬುದು ಹೇಳಿದ್ದಾನೆ. ಲಿಸನ್ ಕೇರ್ಫುಲಿ ಬ್ರದರ್. ಅಂದರೆ ನಾವು ಮಾಡುವ ಪ್ರಾರ್ಥನೆ ಯಾಕೆ ವಿಫಲವಾಗ್ತಾ ಇದೆ ಅಂದರೆ ಅದಕ್ಕೆ ಮೊದಲೇ ಹೇಳಿಬಿಟ್ಟಿದ್ದಾನೆ. ಯೋಹಾನು, ಅಪೊಸ್ತಲನಾದ ಯೋಹಾನನು 5ನೇ ಅಧ್ಯಾಯ, ಮೊದಲನೇ ಯೋಹಾನನು 5ನೇ ಅಧ್ಯಾಯ, ಮರಣಕರವಾದ ಪಾಪ, ಮರಣಕರವಲ್ಲದ ಪಾಪವನ್ನು ಮಾಡಿದವರು ಆಗಿದ್ರೆ ಅವನಿಗಾಗಿ ನೀನು ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ಜೀವವನ್ನು ಕೊಡ್ತಾನೆ. ಮರಣಕರವಲ್ಲದ ಪಾಪಕ್ಕೆ ಅವನು ಪ್ರಾರ್ಥನೆ ಮಾಡಿದರೆ ಅಂಥವರಿಗೆ ಜೀವನ ಕೊಡ್ತಾನೆ. ಆದರೆ ಮರಣಕರವಾದಂಥ ಪಾಪಕ್ಕೆ ಪ್ರಾರ್ಥನೆ ಮಾಡಲು ನಾನು ಹೇಳುವುದಿಲ್ಲ ಎಂಬುದಾಗಿ ಅಪೊಸ್ತಲನಾದ ಯೋಹಾನು ಹೇಳಿದ್ದಾನೆ. ಮೊದಲನೇ ಯೋಹಾನ್, ಎಷ್ಟು ಉಪವಾಸ ಪ್ರಾರ್ಥನೆ ಮಾಡು, ಎಷ್ಟು ದಾನ ಧರ್ಮಗಳು ಮಾಡು, ಎಷ್ಟು ನೀನು 40 ಅಲ್ಲ 50 ಅಲ್ಲ 7 ಅಲ್ಲ, ಎಷ್ಟೇ ವರ್ಷಗಳು ಉಪವಾಸ ಮಾಡು, ಬೈಬಲ್ ಹೇಳ್ತಾ ಇದೆ ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡಲು ನಾನು ಹೇಳುವುದಿಲ್ಲ, ಉಪವಾಸ ಮಾಡಂತ ಹೇಳುವುದಿಲ್ಲ. ಹೋರಿ ಹೋತು ಎತ್ತು ಮತ್ತು ಪಶು ಪ್ರಾಣಿಗಳ ರಕ್ತ ಪ್ರೋಕ್ಷಣೆಯಿಂದ ಮರಣಕರವಾದ ಪಾಪಕ್ಕೆ ಪರಿಹಾರ ಇಲ್ಲ. ಓದ್ತೀರಾ ಮಾತನ್ನು? ಮೊದಲನೇ ಯೋಹಾನ್ 5ನೇ ಅಧ್ಯಾಯ 14ನೇ ವಚನದಿಂದ ದಯಮಾಡಿ ಕೇಳಿಸ್ಕೊತೀರಿ. ನಾವು ಕೃಪಾಧೀನದಲ್ಲಿದ್ದೀವಿ ಎಂದು ಪಾಪ ಮಾಡಬಹುದು ಎಂದಿಗೂ ಇಲ್ಲ ಎಂಬ ಅಂಶದ ಮೇಲೆ ಮಾತಾಡ್ತಾ ಇದ್ದೇನೆ ನಾನು. ನಾವು ದೇವರ ಚಿತ್ತಾನುಸಾರವಾಗಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಮೊದಲನೇ ಯೋಹಾನ್ ಪತ್ರಿಕೆ 5ನೇ ಅಧ್ಯಾಯ 14, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂದು
ಎಂಬ ಹಾ ಹಾ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬ ಧೈರ್ಯವು ಧೈರ್ಯವು ಆತನ ವಿಷಯವಾಗಿ ಆತನ ವಿಷಯವಾಗಿ ನಮಗುಂಟು. ನಮಗುಂಟು. ನಾವೇನು ಬೇಡಿಕೊಂಡರೆ ನಾವೇನು ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬುದನ್ನು ಕೇಳುತ್ತಾನೆ ಎಂಬುದನ್ನು ನಮಗೆ ನಮಗೆ ಗೊತ್ತಾಗಿದ್ದರೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುತ್ತವೆಂಬ ಖಂಡಿತವಾಗಿ ಆತನಿಂದ ನಮಗೆ ದೊರೆಯುತ್ತವೆ ಎಂಬುದಾಗಿ ನಮಗೆ ನಮಗೆ ನಂಬಿಕೆ ಇದೆ, ನಮಗೆ ಗೊತ್ತಾಗಿದೆ. ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ. ಹಾ, ಯಾವನಾದರೂ ಲಿಸನ್ ಕೇರ್ಫುಲ್ ಇದೆ. ಯಾವನಾದರೂ ತನ್ನ ಸಹೋದರನನ್ನು ಮತ್ತು ಸರಿತ್ರಿ ಯಾವನಾದರೂ ಯಾವನಾದರೂ ತನ್ನ ಸಹೋದರನು ಯಾವನಾದರೂ ತನ್ನ ಸಹೋದರನನ್ನು ಮರಣಕರವಲ್ಲದ ಪಾಪ ಮರಣಕರವಲ್ಲದ ಪಾಪ, ಲಿಸನ್ ಕೇರ್ಫುಲಿ, ಹಲೋ ಬ್ರದರ್, ಮರಣಕರವಲ್ಲದ ಪಾಪವನ್ನು ಕಂಡರೆ ಮಾಡಿದ್ದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ. ಅವನು ಯಾರು ಕಂಡರೆ ಅವನು ದೇವರ ಮರಣಕರವಲ್ಲದ ಪಾಪವನ್ನು ಮಾಡಿದ, ಮರಣಕರವಲ್ಲದ ಪಾಪ, ಪಾಪದ ಸಂಬಳ ಮರಣ, ಮರಣಕರವಲ್ಲದ ಪಾಪವನ್ನು ಮಾಡಿದವನು ಅವನು ದೇವರ ಕಡೆ ಭಿನ್ನಹ ಮಾಡಿಕೊಳ್ಳಲಿ. ಆಗ ದೇವರು ಹಾ ಗಂಭೀರಗೊಳ್ತಿರಲ್ಲ ಹಾ ಮರಣಕರವಲ್ಲದ ಪಾಪ ಮಾಡುವವರಿಗೆ ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಏನ್ ದಯಪಾಲಿಸ್ತಾನೆ? ಜೀವವನ್ನು, ಸ್ವಸ್ಥತೆಯನ್ನು ದಯಪಾಲಿಸುತ್ತಾನೆ. ಹಾ, ಮರಣಕರವಾದ ಪಾಪ ಉಂಟು, ಮರಣಕರವಾದ ಪಾಪ ಉಂಟು. ಈ ಪಾಪದ ವಿಷಯವಾಗಿ ಅವನು ಬೇಡಿಕೊಳ್ಳಬೇಕೆಂದು ಅವನು ಪ್ರಾರ್ಥನೆ ಮಾಡಬೇಕೆಂದು ನಾನು ಹೇಳುವುದಿಲ್ಲ. ಯಾರು ಹೇಳ್ತಾ ಇದ್ರೆ? ಅಪೊಸ್ತಲನಾದ ಯೋಹಾನನು, ಯೇಸು ಕ್ರಿಸ್ತನ ಶಿಷ್ಯನು ಅಪೊಸ್ತಲನಾದ ಯೋಹಾನ ಹೇಳ್ತಾನೆ, ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡಲು ನಾನು ಹೇಳುವುದಿಲ್ಲ. ಯಾಕಂದ್ರೆ ಮರಣಕರವಾದ ಪಾಪ ಪ್ರಾರ್ಥನೆ ಮಾಡುವುದರಿಂದ ಪರಿಹಾರವಾಗುವುದಿಲ್ಲ. ಹಾಗಾದ್ರೆ ಹೇಗಾಗ್ತದೆ ಅವನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು, ಡೋಂಟ್ ವರಿ. ನೀತಿಗೆ ಹಾ, ನೀತಿಗೆ ವಿರುದ್ಧವಾದದ್ದೆಲ್ಲವೂ ಪಾಪವಾಗಿದೆ. ಆದರೂ ಮರಣಕರವಲ್ಲದ ಪಾಪ ಉಂಟು. ಆದರೆ ಮರಣಕರವಲ್ಲದ ಪಾಪ ಉಂಟು, ಮರಣಕರವಾದ ಪಾಪ ಉಂಟು. ಆದರೆ ಮರಣಕರವಾದ ಪಾಪಕ್ಕೆ, ಥ್ಯಾಂಕ್ ಯು, ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡ್ರಿ ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ಅಂದ್ರೆ ಅರ್ಥ ಏನು? ಇಲ್ಲ ರೀ, ಮರಣಕರವಾದ ಪಾಪ ಮಾಡಿದ್ದಾರೆ, ನೀನು ಅನೇಕ ಜನಕ್ಕೆ ದಾನ ಮಾಡಿ ಎಲ್ಲರಿಗಿಂತ ಪ್ರಾರ್ಥನೆ ಮಾಡಿಸ್ಕೊಂಡ್ರು ನೀನು ಮುಕ್ತನಾಗ್ತಿ ಎಂಬುದಾಗಿ ತಿಳ್ಕೊಳ್ಳೋದು ಮಹಾಮೂರ್ಖತ್ವ. ನನ್ನ ಪ್ರಿಯ ಸಹೋದರಿ ಸಹೋದರ, ಪ್ರೈಸ್ ದ ಲಾರ್ಡ್ ಜೀಸಸ್. 10 ವರ್ಷದಿಂದ ಅವರ ಮನೆಗೆ ಅನಿಷ್ಟ ಹಿಡದಂತೆ ಶಾಪ ಹಿಡಿದು ಕಾಡ್ತಾ ಇದ್ದಾರೆ. ಅವರು ಮಾಡಿರುವ ಪಾಪದ ಫಲ ಪ್ರತಿ ದಿನ ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಅವರು ಮದುವೆ ಮಾಡಿಕೊಂಡಿದ ಮೇಲೂ, ಮದುವೆ ಮಾಡಿಕೊಳ್ಳಿಕ್ಕೆ ಮುಂಚೆನೆ ಅವರ ದೇಹದಲ್ಲಿ ಮರಣಕರವಾದ ರೋಗ ಪ್ರಾರಂಭವಾಯಿತು. ಅದು ಮರಣಕ್ಕೆ ಮಾತ್ರ, ಅದು ಮರಣಕರವಾದ ರೋಗ. ಪ್ರೈಸ್ ದ ಲಾರ್ಡ್ ಜೀಸಸ್. ಆವಾಗಲೂ ತಿಳುವಳಿಕೆ ಬಂದಿಲ್ಲ. ನಮ್ಮ ಬ್ರದರ್ ಹೇಳ್ತಾರೆ, ಏನ್ರಿ ದೇವ್ರ ವಾಕ್ಯ ತಿಳಿದು ಎಷ್ಟು ಚೆನ್ನಾಗಿ ಪಾಪ ಮಾಡ್ತಾರಲ್ರಿ ಅಂತೇಳಿ. ದೇವರ ವಾಕ್ಯ ತಿಳಿದವನಲ್ಲ ಈತನು, ತಿಳಿದು ಕಲ್ತುಕೊಂಡು ಅರ್ಥಕೊಂಡು ದೇವರ ವಾಕ್ಯವನ್ನು ಬೋಧಿಸುವ ವ್ಯಕ್ತಿ ಈತನು. ನಮ್ಮ ಮೂಲಕವಾಗಿ ದ್ರೋಹ ಮಾಡಲಿಕ್ಕೆ ಮುಂದೆ ಆಗಿದ್ದ ವ್ಯಕ್ತಿ ಈತನು. 10 ವರ್ಷ ಆತ್ರಿ. ಹೇಗೆ ಪತನ ಆಗ್ತಾ ಇದೆ ಅಂದ್ರೆ ಹಾಗೆ ಪತನವಾಗ್ತಾ ಇದೆ ಅವರ ಮನೆಯಲ್ಲಿ ಎಲ್ಲರೂ ಒಬ್ಬನು ಮಾಡಿದ ಪಾಪಕ್ಕೆ, ಯಾರು ಒಬ್ಬನು ಮಾಡಿದ ಪಾಪಕ್ಕೆ ಅವರ ಮನೆತನದವರೆಲ್ಲ, ಆ ಮನೆಗೆಲ್ಲ ಶಾಪ ಅಂಟ್ಕೊಂಡು ಬಿಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತೀರಲ್ವಿಯ? ಅದಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರಿ, ಎಷ್ಟು 2 ತಾಸು ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ ನಮಗೆ, ಅಲೋ 5 ಗಂಟೆಯಿಂದಲ್ಲ, ರಾತ್ರಿ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದ್ರು. ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳುದಿಲ್ಲ ಅಂತ ಹೇಳಿದೆ. ಯಾರು? ಯೇಸು ಕ್ರಿಸ್ತನ ಅತ್ಯಂತ ಪ್ರಿಯ ಶಿಷ್ಯನಾಗಿರುವ ಯೋಹಾನ, ಅಪೊಸ್ತಲನಾದ ಯೋಹಾನನು ಹೇಳುತ್ತಾ ಇದ್ದಾನೆ, ಮರಣಕರವಾದ ಪಾಪಕ್ಕೆ ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡೆಂದು ನಾನು ಯಾವತ್ತೂ ಅಪ್ಪನೇ ಕೊಡುವುದಿಲ್ಲ ಎಂಬುದಾಗಿ ಹೇಳಿದ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿಯ? ಆದರೆ ಇದಕ್ಕೆ ಏನು ಪರಿಹಾರ ಇದೆ? ಒಂದು ಮನುಷ್ಯ ಮಾಡಿದ ಪಾಪಕ್ಕೆ ಆ ಕಾನೂನು,
ಯೋಶುವ ಪುಸ್ತಕ 7ನೇ ಅಧ್ಯಾಯದಲ್ಲಿ ಪೂರಾ ಸ್ಟೋರಿ ಇರ್ತದೆ. ಆಕಾನನು ಎಂಬವನು ಒಬ್ಬನೇ ಒಂದು ಮನುಷ್ಯ ಪಾಪ ಮಾಡಿರ್ತಾನೆ. ಆ ಪಾಪದ ನಿಮಿತ್ತ ಆ ದೇಶದಲ್ಲಿ ಆಪತ್ತು ಬರ್ತದೆ. ಆಕಾನ್ ಎಂಬ ವ್ಯಕ್ತಿ ಯೋಶುವ ಪುಸ್ತಕದಲ್ಲಿ ಅವನು ಮಾಡಿದ ಪಾಪ ಏನಲ್ಲ, ಜಾಗ್ರತೆ ಕೇಳ್ರಿ, ಏನು ದೇವರಿಗೆ ಸಲ್ಲತಕ್ಕಂಥ ಕಾಣಿಕೆ ಅರ್ಪಣೆಗಳು, ದೇವರಿಗೆ ಸಲ್ಲತಕ್ಕಂಥ ಅರ್ಪಣೆಗಳನ್ನು ಅವನು ದೇವರಿಗೆ ಕೊಡದೆ ತನ್ನ ಮನೆಯೊಳಗೆ ಮಣ್ಣೊಳಗೆ ಮುಚ್ಚಿಟ್ಟಿರ್ತಾನೆ. ಬಂಗಾರು, ಬೆಳ್ಳಿ, ಬೆಲೆಬಾಳಿನ ಗೌನುಗಳು ಮತ್ತು ಇತ್ಯಾದಿಗಳು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಇವೆಲ್ಲ ಮುಚ್ಚಿಟ್ಟಿರ್ತಾನೆ. ಆಗ ಆ ದೇಶದಲ್ಲಿ ಆಪತ್ತು ಬಂದ್ಬಿಡ್ತದೆ. ಆಗ ಆಪತ್ತು ಬಂದ ಕೂಡಲೇ ನಾವೆಲ್ಲ ಆಪತ್ತು ಬಂದ್ರೆ ಏನು ಮಾಡ್ತೀವ್ರಿ? ಆಗಿನ ಕಾಲದಲ್ಲೂ ದೈವ ಜನರು ಆಪತ್ತು ಬಂದ್ರೆ ಏನು ಮಾಡ್ತೀರಿ? ನಾವೆಲ್ಲ ಆರಾಮಿಲ್ಲದ್ರೆ ಏನು ಮಾಡ್ತೀರಿ? ನಾವೆಲ್ಲ ದವಾಖಾನೆ ಹೋಗ್ತೀವಿ, ನಾವು ಡಾಕ್ಟರ್ ಕಡೆ ಹೋಗ್ತೀವಿ. ಆದರೆ ಅವರು ಮೊದಲು ಡಾಕ್ಟರ್ ಕಡೆ ಹೋಗುದಿಲ್ಲ. ಅವರು ಯಾರು? ದೇವಜನರು. ಯೆಹೋಶುವ ಪುಸ್ತಕ 7ನೇ ಅಧ್ಯಾಯದಲ್ಲಿ ಫುಲ್ ಸ್ಟೋರಿ ಇರ್ತದೆ. ಅದು ಒಬ್ಬನು ಮಾಡಿದ ಪಾಪದ ನಿಮಿತ್ತವಾಗಿ ಆ ದೇಶದಲ್ಲಿ ಆಪತ್ತು ಬೀಳುತ್ತದೆ. ಏನಂತ ಹೇಳಿದ್ರೆ, ಆ ದೇಶದಲ್ಲಿ ಬಂದಿರುವ ಆಪತ್ತು ಏನಂದ್ರೆ, ಅವ್ರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಅಮಲೇಕರು ಮತ್ತು ಇವರು ಹೋಗಿರುವಾಗ ಅವರ ಮೇಲೆ ಯುದ್ಧ ಮಾಡಿ ಈ 3,000 ಬಲಿಷ್ಠವಾದಂಥ ಇಸ್ರಾಯೇಲ್ ಜನಾಂಗ 3,000 ಜನ ಹೋದ್ರು. ಅಲ್ಲಿ ಕೆಲವೇ ಜನರು ಇಸ್ರಾಯೇಲ್ ಜನಾಂಗವನ್ನು ಸೋಲಿಸಿ ಓಡಿಸಿ ಕಳಿಸ್ತಾರೆ. ಅದರಲ್ಲಿ ಸುಮಾರು 30ಕ್ಕಿಂತ ಹೆಚ್ಚಿನ ಜನರು ಮರಣವನ್ನು ಹುತಾತ್ಮನಾಗುತ್ತಾರೆ. ಏನಾಗ್ತಾರೆ? ಹತಸಾಕ್ಷಿಗಳಾಗಿಬಿಡ್ತಾರೆ, ಹುತಾತ್ಮರಾಗಿಬಿಡ್ತಾರೆ, ಯುದ್ಧದಲ್ಲಿ ಸಾಯ್ತಾರೆ. ಆ ಸಮಯದಲ್ಲಿ ಯೋಶುವ ಎಂಬ ಸೇನಾಪತಿ, ಮೋಶೆ ಆದ್ಮೇಲೆ ಯೆಹೋಶುವ ಎಂಬ ಸೇನಾಪತಿ ಏನ್ ಮಾಡ್ತಾನೆ ಗೊತ್ತಿದೆ? ಡಾಕ್ಟರ್ ಹತ್ರ ಹೋಗುದಿಲ್ಲ. ನಮಗೇನಾರು ಆಪತ್ತು ಸಂಬಂಧಿದ್ರೆ ನಮ್ಮ ಜನ ಏನು ಮಾಡ್ತಾರೆ? ಮಾಟ ಮಂತ್ರ ಕಡೆ ಹೋಗ್ತಾರೆ. ಕೆಲವು ಜನ ಯಾರೋ ಹೇಳೋರು ಇರ್ತಾರಂತ, ಹೇಳೋರು, ಅವ್ರು ಹೇಳ್ತಾರೆ ನೋಡ್ರಿ, ಹೇಳೋರು ಕಣಿ ಹೇಳೋರು, ಮಾಂತ್ರಿಕರು, ಅವ್ರ ಕಡೆ ಹೋಗ್ರಿ ಎಂಬುದಾಗಿ ಹೇಳ್ತಾರೆ. ಆದರೆ ಯೆಹೋಶುವ ಏನು ಮಾಡ್ತಂದ್ರೆ, ದೇವರ ಮಂಜೂಷ ಪೆಟ್ಟಿಗೆ ಹತ್ರ ಬಂದು ತನ್ನ ಗೌನಗಳನ್ನು ಹರಿದು ಬೋರ್ಲ ಬಿದ್ದು, ಧೂಳಿನಲ್ಲಿ ಬೋರ್ಲ ಬಿದ್ದು, ದೇವಾ ಕರ್ತನೆ, ನಾವು ಏನು ಪಾಪ ಮಾಡಿದೆವು ಕರ್ತನೆ, ನಮ್ಮಿಂದ ಏನು ಅಪರಾಧ ಆಯ್ತು ಕರ್ತನೆ, ನಾವು ಏನು ದ್ರೋಹ ಮಾಡಿದೆವು ಕರ್ತನೆ, ನಮಗೆ ತೋರಿಸ್ಕೊಡು ಎಂಬುದಾಗಿ ದೇವರ ಹತ್ರ ಬಂದು ತನಗೆ ಆಗಿರ್ತಕ್ಕಂಥ ಆಪತ್ತು, ತಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಆಪತ್ತಿಗೆ ಕಾರಣ ಏನೆಂಬುದಾಗಿ ದೇವರ ಹತ್ರ ಕೇಳಿದೇನೆ ಹೊರತು ಮೊದಲು ಡಾಕ್ಟರ್ ಹತ್ರ ಆಗಲಿ ವೈದ್ಯರ ಹತ್ರ ಆಗಲಿ ಹೋಗಲಿಲ್ಲ ಆತನು. ನಾವೇನು ಏನು ರೋಗ ಆದರೂ ಡಾಕ್ಟರ್ ಹತ್ರ ಹೋಗಿದ್ರೆ ಆರಾಮಾಗ್ತದೆ, ಪರವಾಗಿಲ್ಲ, ಆರಾಮಾಗ್ತದೆ, ಖಂಡಿತ ಹೋಗಬೇಕು, ಹೋಗಬಾರ್ದು ಅಂತ ಹೇಳ್ತಾರಲ್ಲ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಏನು ನೋಡ್ರಿ, ಆಗಿನ ಕಾಲದ ಅರಸರು ಕೂಡ ದೇಶದಲ್ಲಿ ಏನಾದರೆ ಮಾರಕ ಸೋಂಕು ಬಂದರೆ, ನಮ್ಮ ದೇಶದಲ್ಲಿ ಯಾರು ಪಾಪ ಮಾಡಿದ್ರಪ್ಪ, ಯಾರು ಅನ್ಯಾಯ ಮಾಡಿದರೆ, ಯಾರು ಅನೀತಿಯನ್ನು ಮಾಡಿದರೆ, ಅದಕ್ಕೆ ಈ ಪಾಪ ಬಂದಿದೆ, ಯಾರು ಮಾಡಿದ್ದಾರೆ ನೋಡ್ರಿ ಎಂಬುದಾಗಿ ಆವಾಗ ಯಜ್ಞಾರ್ಪಣೆಯನ್ನು ಅರ್ಪಿಸಿ, ಬಲಿಗಳನ್ನು ಅರ್ಪಿಸಿ ಆ ಪಾಪ ಪರಿಹಾರಕ್ಕಾಗಿ ಎಷ್ಟೋ ಪ್ರಯತ್ನ ಮಾಡ್ತಿದ್ರು. ಆದರೆ ಪಾಪ ಪರಿಹಾರವಾಗ್ತಿಲ್ಲ ಆಗಿತ್ತು. ಆಕಾನನ್ ಎಂಬ ಒಬ್ಬನು, ಅಲ್ಲಿ ಯಾರಿಗೂ ಗೊತ್ತಿಲ್ಲ ಆಕಾನನ ಪಾಪ ಮಾಡಿದ ಎಂಬುದಾಗಿ. ಆದರೆ ಬೆಳಗ್ಗೆಯಿಂದ ನೋಡ್ರಿ, ಒಂದು ಸೇವಕನ ಎಂಥ ಪ್ರಾರ್ಥನೆ, ಬೇಸರಗೊಳ್ಳದೆ, ತನ್ನ ದೇಶದಲ್ಲಿ ಆಪತ್ತು ಬಂದ್ಬಿಟ್ಟಿದೆ, ಶತ್ರುಗಳು ದಾಳಿ ಮಾಡಿಬಿಟ್ಟಿದ್ದಾರೆ, ಕಾನಾನ್ ಎಂಬ ವಾಗ್ದಾನ ದೇಶಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು? ಯೆಹೋಶುವ ಮತ್ತಾರು? ಯೆಹೋಶುವ ಸೇನಾಧಿಪತಿ ಮತ್ತು ತನ್ನ ದೇಶದಲ್ಲಿರುವ ಎಲ್ಲ ಹಿರಿಯರು ಬೋರ್ಲ ಬಿದ್ದು ದೇವರ ಹತ್ರ ಗೋಳಾಡ್ತಾ ಇದ್ರಂತೆ. ದೇವಾ ದೇವಾ ದೇವಾ, ನಮ್ಮಿಂದ ಏನು ದ್ರೋಹ ಆಗಿದೆ, ತಿಳಿಸು ದೇವರೇ, ನಮ್ಮಿಂದ ಏನು ತಪ್ಪಾಗಿದೆ. ನಾವು ಹೇಳೋದಿಲ್ಲ, ನಮಗೇನಾಗಿದೆ, ಡಾಕ್ಟರ್ ಹತ್ರ ಏನಾಗಿದ್ರೆ, ಅದು ಸಿಂಪ್ಲಿ ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೇಡು ಬಂದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ದೇವ್ರನ್ನ ಪರೀಕ್ಷೆ ಮಾಡ್ತಾ ಇರೋದು ಹೇಳ್ತಾ ಇಲ್ಲ. क्या होता देखेंगे तो प्रार्थना पाप करो क्या होता देखेंगे तो. ಅದ ಕಾರಣ ಈತನು ಏನು ಮಾಡಿದಾನಂದ್ರೆ, ಬೋರ್ಲ ಬಿದ್ದು ಸಂಜೆವರೆಗೂ ಅಳುತ್ತಾ ಗೋಳಾಡ್ತಾ ಧೂಳಿನಲ್ಲಿ ಬಿದ್ದು ಬಟ್ಟೆ ಎಲ್ಲ ಹರಿದು. ಯಾಕಂದ್ರೆ ಅದರ ಅರ್ಥ ಏನಂದ್ರೆ, ನಾವೇನಾರ ಪಾಪ ಮಾಡಿದ್ರೆ ನಮ್ಗೆ ತಿಳಿಸಿದೇವ್ರೆ, ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ, ನಮ್ಮ ದ್ರೋಹಾಪರಾಧಗಳು ಕ್ಷಮಿಸಿದೇವ್ರೆ ಎಂಬುದಾಗಿ ಅವರು ಬೋರ್ಲ ಬಿದ್ದು ಸಂಜೆವರೆಗೂ ಬೋರ್ಲ ಬಿದ್ದಿದ್ದಾರೆ. ಎಲ್ಲ ಹೇಳ್ತಿರಲ್ವಯ್ಯ. ಆವಾಗ ಯೋಹಾನ ಸ್ನಾನಿಕನಲ್ಲ, ಯೋಹಾನ್ ಅಪೊಸ್ತಲನಾದ ಯೋಹಾನ್ ಹೇಳಿದಾನೆ, ಮರಣಕರವಾದ ಪಾಪಕ್ಕೆ ಎಷ್ಟು ಗೋಳಾಡಿದ್ರು, ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಬೆಳಗ್ಗಿಂದ ಸಂಜೆವರೆಗೂ ಬೋರ್ಲ ಬಿದ್ರು, ಅದಕ್ಕೇನಿಲ್ಲ, ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡೋದು ನಾನು
ಹೇಳುದಿಲ್ಲ ಎಂಬುದಾಗಿ. ಆಗ ದೇವರ ದರ್ಶನ ಕೊಟ್ಟ ಯಾರಿಗೆ? ಯಾರಿಗೂ ಕೊಟ್ಟನ್ರಿ, ನನಗೇನು ಬೇಕ? ಅಲ್ಲಿಲ್ಲ, ಯೆಹೋಶುವನಿಗೆ ದೇವ್ರ ದರ್ಶನ ಕೊಟ್ಟ. ನನಗೆ ಏನೇನೋ ದರ್ಶನ ಬರಾಕತ್ತವ್ರಿ, ನೀ ದೇವ್ರ ದರ್ಶನ. ಅಲ್ಲಿಲ್ಲ, ದೇವ್ರ ದರ್ಶನ ಕೊಟ್ಟ ಯಾರಿಗೆ? ಯೆಹೋಶುವನಿಗೆ ದೇವ್ರ ದರ್ಶನ ಕೊಟ್ಟ. ಈಗ ಯಾರ್ಯಾರಿಗೆ ಏನೇನು ದರ್ಶನ ಕೊಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿಲ್ಲ, ಎಲ್ಲ ಹೇಳ್ತೀರಿ ದೇವ್ರು ನನಗೆ ದರ್ಶನ ಕೊಡ್ಲಿ, ಹೇಳ್ರಿ, ಈಗಲೇ ದರ್ಶನ ಕೊಡ್ಲಿ. ಅವಾಗ ದೇವ್ರ ದರ್ಶನ ಕೊಟ್ಟ. ಈ ದೇವರು ದರ್ಶಿಸಿರುವಾಗ ದೇವ್ರು ಹೇಳ್ತಾರೆ, ಯೆಹೋಶುವನೇ ಯಾಕೆ ಬೋರ್ಲ ಬಿದ್ದಿದೆ ಎದ್ದೇಳು ಅಂತ ಹೇಳಿದ. ಅಯ್ಯ ಏನಾಯ್ತಯ್ಯ ಒಡೆಯನೇ, ಏನಾಗಿದೆ ನಮ್ಮಿಂದ? ಏನಿಲ್ಲ, ಇಸ್ರಾಯೇಲ್ ಜನಾಂಗದಲ್ಲಿ ಪಾಪವು ಪ್ರವೇಶ ಮಾಡಿದೆ, ಅದರ ನಿಮಿತ್ತ ನಿಮಗೆ ಈ ಆಪತ್ತು ಬಂದಿದೆ ಎಂಬುದಾಗಿ ಹೇಳಿದ. ಆಗ ಯಾರು ಅದು ಪಾಪ ಮಾಡಿದಂದ್ರೆ ಯಾರಂತ ಹೇಳುದಿಲ್ಲ ದೇವರು. ಎಲ್ಲರನ್ನು ಸಾಲು ನಿಲ್ಲಿಸಿ 12 ಗೋತ್ರದವ್ರನ್ನು ಬೆಳಗಿನ ಜಾವದಲ್ಲಿ ಎಲ್ಲರ ಸಾಲು ನಿಲ್ಲಿಸಿ, ಎಲ್ಲರ 12 ಗೋತ್ರದ್ದು ಅವ್ರ ಕೆಳಗಿರುತ್ತ ಕುಲದವರು 70 ಹಿರಿಯರು ಎಲ್ಲರನ್ನು ಸಾಲು ನಿಲ್ಲಿಸಿ ಅವರಲ್ಲಿ ಇನ್ವೆಸ್ಟಿಗೇಷನ್ ನಡೀತದೆ. ಅಲ್ಲಿ ಏನು ನಡೀತದೆ? ತನಿಖೆ ನಡೀತದೆ. ತನಿಖೆ ನಡೆದಾಗ ನಮ್ಮ ದೇಶದ ಮೇಲೆ ಆಪತ್ತು ಬಂದು ಈ 20 ಲಕ್ಷ ಜನ, ಈ ದೊಡ್ಡ ಜನಸಂಖ್ಯೆಯು ಆಪತ್ತಿಗೆ, ಮರಣಕ್ಕೆ ತುತ್ತಾಗಿ ನಾಶವಾಗ್ತಾ ಇದೆ ಎಂಬುದಾಗಿ ಯೆಹೋಶುವನು ಕಳಕಳಿಯಿಂದ ವಿನಂತಿಸ್ತಾನ್ರಿ. ಬೈಬಲ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ವಿನಂತಿಸ್ತಾನಂತೆ, ಭಿನ್ನಹಾಮ ಬೇಡಿಕೊಳ್ತಾನಂತೆ. ಇಂಗ್ಲೀಷಲ್ಲಿ ಬೆಗ್ ಅಂತಿದೆ. ಬೇಡಿಕೊಳ್ಳೋದ್ರೆ ಅದು ಸರಿಯಾಗಿ ಎಣಿಸಿಲ್ಲ. ಬೆಗ್ ಅಂದರೆ ಭಿಕ್ಷೆ ಬೇಡ್ತಾನಂತೆ. ಆಕಾನನೇ, ಅಂಥ ಪಾಪ ಏನು ಮಾಡಿದೆಯಪ್ಪ ನೀನು? ನಿನ್ನ ಪಾಪವನ್ನು ಒಪ್ಕೊಪ್ಪ, ದೇವರಿಗೆ ಮಹಿಮೆ ಆಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಚೆನ್ನಾಗಿದೆ ಗೊತ್ತಿದೆ. ನಿನ್ನ ಪಾಪಗಳನ್ನು ಒಪ್ಪಿಕೋ. ಯೆಹೋಶುವ ಪುಸ್ತಕ, ಒಬ್ಬನು ಮಾಡಿರುವ ಪಾಪದ ನಿಮಿತ್ತ ಒಂದು ದೇಶಕ್ಕೆ ಆಪತ್ತು ಬಂದಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ಲ. ಆಗ ಯೆಹೋಶುವನು ಕೇಳಿಸ್ತೀರಿ, 19ನೇ ವಚನ, 7ನೇ ಅಧ್ಯಾಯ ಯೆಹೋಶುವ ಪುಸ್ತಕ, ಪೂರ್ಣ 7ನೇ ಅಧ್ಯಾಯ ನೀವು ಮನೇಲಿ ಓದ್ಕೊಳ್ರಿ. ಅದರಲ್ಲಿ ಮೇನ್ ಪಾಯಿಂಟ್ಸ್ಗಳು ನಾನು ಓದ್ತಾನೆ. ಯೆಹೋಶುವ 7ನೇ ಅಧ್ಯಾಯ 19ನೇ ವಚನ. ದೆನ್ ಜೋಶುವ ಆಕಾನನಿಗೆ, ಯಾರಿಗೆ ಹೇಳ್ತಾ ಇದ್ದಾನೆ? ಯಾರಿಗೆ? ಆಕಾನನಿಗೆ ಏನಂತ ಕರೀತಾ ಇದ್ದಾನೆ? ಏನ್ ರಿಲೇಷನ್ ಇದೆ ಆತನಿಗೆ? ನನ್ನ ಮಗನೇ, ನನ್ನ ಸುಪುತ್ರನೇ. ಹಾ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ. ನೋಡ್ರಿ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಏನು ಮಾಡು? ಸನ್ಮಾನಿಸು, ಗೌರವಿಸು, ಆರಾಧಿಸು ಎಂಬುದಾಗಿ ಹೇಳ. ಏನ್ ಮಾಡ್ತಾ ಇದ್ದಾನೆ? ಗೌರವಿಸು, ಆರಾಧಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾ, ಆತನಿಗೆ ಕೀರ್ತಿಯನ್ನು ಸಲ್ಲಿಸು. ನೀನು ಏನ್ ಮಾಡಿದೆಯಪ್ಪ? ಅಪ್ಪ ಏನ್ ಕೇಳ್ತಾ ನೋಡ್ರಿ ಯೆಹೋಶುವ, ಏನಂತದ್ ಮಾಡಿದೆಯಪ್ಪ? ಏನಂತ ದ್ರೋಹ ಮಾಡಿದೆಯಪ್ಪ? ನನಗೆ ಹೇಳು, ಒಪ್ಪಿಕೋ. ಹಾ, ಯಾವುದನ್ನು ಮುಚ್ಚಿಡದೆ ನೀನು ಮಾಡಿರ್ತಕ್ಕಂಥ ದ್ರೋಹವನ್ನು ಒಪ್ಪಿಕೋ, ಹೇಳು. ಹಾ, ಮುಂದೆ. ಆಗ ಆಕಾನನು ಯೆಹೋಶುವನಿಗೆ ಯಥಾರ್ಥವಂತನಾಗಿ, ನಾನು ಸೂರ್ಯ ಹೊಡ್ಕೊಂಡು ಬಂದಿರತಕ್ಕಂಥ, ಯುದ್ಧದಲ್ಲಿ ಸೂರ್ಯ ಹೊಡ್ಕೊಂಡು ಬಂದಿರತಕ್ಕಂಥ ಶಿನಾರ್ ದೇಶದ, ಅಂದರೆ ಬಬಿಲೋನ್ ದೇಶದ ಒಂದು ಅತ್ಯುತ್ತಮವಾದಂಥ ಬೆಲೆಬಾಳಿನ ನಿಲುವಂಗಿಯನ್ನು, 100 ರೂಪಾಯಿ ತೂಕವುಳ್ಳ ಬೆಳ್ಳಿಯನ್ನು, 200 ರೂಪಾಯಿ ತೂಕವುಳ್ಳ ಬೆಳ್ಳಿಯನ್ನು, 50 ರೂಪಾಯಿ ತೂಕವುಳ್ಳ ಬಂಗಾರನ್ನು, ಗಟ್ಟಿಯನ್ನು ಕಂಡು ಎದರಿಂದ ತಗೊಂಡಿದ್ದೇನೆ? ಅದನ್ನು ಆಶೆಯಿಂದ ತೆಗೆದುಕೊಂಡು ನಾನು ದೇವರಿಗೆ ಮೀಸಲಾಗಿ ಕೊಡಬೇಕಾಗಿದ್ದನ್ನು ಕೊಡದೆ ನಾನು ತೆಗೆದುಕೊಂಡು ಬಿಟ್ಟಿದ್ದೇನೆ. ಹಾ, ಅವುಗಳು ನನ್ನ ಗುಡಾರದ ಮಧ್ಯದಲ್ಲಿ ತೆಗೆದಿಟ್ಟಿದ್ದೇನೆ, ಹುಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರ್ತದೆ ಎಂಬುದಾಗಿ ತನ್ನ ದ್ರೋಹ ಅಪರಾಧಗಳನ್ನು ಒಪ್ಪಿಕೊಂಡ. ದೇವರೇನು ಹೇಳಿದ ನೋಡಿದ್ರ ಬಗ್ಗೆ, ಇದ್ರ ಬಗ್ಗೆ ಹೆಂಗೆ ಹೇಳಿದೆ ನೋಡ್ರಿ. 11ನೇ ವಚನ, 11ನೇ ವಚನ. ಹಲ್ಲೆಲೂಯಾ. ಹಾ, ಬರವ. ಹಾ, ಇಸ್ರಾಯೇಲರು ಪಾಪ ಮಾಡಿ ನಾನು ಆಜ್ಞಾಪಿಸಿದ ನನ್ನ ಒಡಂಬಡಿಕೆಯನ್ನು ಮೀರಿದರು. ಅಂದ್ರೆ ಇದು ದೇವರಿಗೆ ಕೊಡತಕ್ಕಂಥ ಮೀಸಲಾದ ಅರ್ಪಣೆಗಳು ರೀ ಇವು. ಹಾ, ಮೀರಿದರು. ಅವರು ಶಾಪಕ್ಕೆ, ಅಂಡರ್ಲೈನ್ ಮಾಡಿ, ಶಾಪಕ್ಕೆ ಈಡಾದದ್ರಲ್ಲಿ, ಅಂದ್ರೆ ಶಾಪಗ್ರಸ್ತರಾಗಿದ್ದರಲ್ಲಿ ಏನ್ ಮಾಡಿದ್ದಾರೆ? ಕಳುವು ಮಾಡಿ ತೆಗೆದುಕೊಂಡು. ಎರಡನೇದು ವಂಚನೆ. ಮೊದಲು ಕಳು,
ಎರಡನೇದು ವಚನ ಏನು ಕಳುವು ಮಾಡಿದರೆ? ದೇವರಿಗೆ ಅರ್ಪಣೆ ಮಾಡತಕ್ಕಂಥ ವಸ್ತುಗಳನ್ನು ಕಳುವು ಮಾಡಿ ವಂಚನೆ ಮಾಡಿ ಅದನ್ನು ತಮ್ಮ ವಸ್ತುಗಳಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಎಂಬುದಾಗಿ ದೇವರು ತಿಳಿಸಿದ. ಅದು ಯಾರಂತ ಹೇಳಿಲ್ಲ, ಎಲ್ಲರೂ ಹೇಳ್ತಾರಲ್ವಯ್ಯ. ಅಂದ್ರೆ ಅರ್ಥ ಏನ್ರಿ? ಕದ್ದುಕೊಳ್ಳಬಾರದು. ದೇವರಿಗೆ ಕೊಡ್ತಕ್ಕಂಥ ದಶಮಾಂಶಗಳನ್ನು ಕೆಲವು ಜನ ದಶಮಾಂಶ ಕೊಡುದಿಲ್ರಿ. ಪಟಾಲ್ ಅಂತೇಳಿ 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿ ಅವರು ಹೊಡ್ಕೊಂಡು ಹೋಗ್ಬಿಡ್ತಾರೆ ಸೈತಾನ. ಅಯ್ಯೋ ನಂದು 2 ಲಕ್ಷ ರೂಪಾಯಿ ಲಕ್ಷಣ ಆಯ್ತು ರೀ ಬ್ರದರ್. ಯಾಕೆಂದ್ರೆ ಏನೋರಿಗೆ ಗೊತ್ತಿಲ್ಲ ರೀ ಬ್ರದರ್. ಯಾಕೆ ಆಗಿತ್ತು? ಅಯ್ಯೋ ನಾನು ಪ್ರೋಗ್ರಾಮ್ನಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ ಮಾಡಿದೆ ನಾನು ಬಿಸ್ನೆಸ್ಸಲ್ಲಿ. ಯಾಕೆ ಆಗಿದೆ? ಆಮೇಲೆ ಗೊತ್ತಾಯ್ತು ಅವ್ರು ದಶಮಾಂಶನೇ ಕೊಡೋದಿಲ್ಲ ದೇವರಿಗೆ. ದೇವ್ರದನ್ನು ಪ್ರತಿದಿನ ಕದ್ದುಕೊಳ್ತಾರೆ. ದೇವರಿಗೆ ದಶಮಾಂಶ ಕೊಡದೇ ಇರೋದು ಕಳ್ಳತನಗೆ ಸಮಾನ. ಅವರು ಮರಣಕರವಾದ ಶಾಪ ಅಂತ. ಎಂಥ ಶಾಪ? ಮರಣಕರವಾದ ಶಾಪ. ಅದಕ್ಕಾಗಿ ಇದಕ್ಕೆ ದೇವರಿಗೆ ಮೀಸಲಾದದ್ದನ್ನು ಕೊಡದೆ ಆತನೇನು ಮಾಡಿದಾನೆ? ತಪ್ಪು ಮಾಡಿದ. 9ನೇ ವಚನ. ಹಾ 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 ಅಲ್ಲಲ್ಲ ಅದಲ್ಲ, ಅದು ಮೀಸಲಾಗಿರೋ ಮಾತಂತ ಅದರಲ್ಲಿ ಕೆಂಪು ಬೈಬಲಲ್ಲಿರ್ಬೋದು. ಆಯಿತು, ದೇವರಿಗೆ ಮೀಸಲಾದದನ್ನು ಕೊಡದೇ ಇರುವುದರಿಂದ. ಈಗ ಬರ್ತೀರಿ ನಾವೆಲ್ಲರೂ. ಹಲೋ, ಈಗ ನೋಡ್ರಿ ಏನಾಗಿದೆ ನೋಡ್ರಿ. ಈ ಆಕಾನನು ಮಾಡಿರುವ ಪಾಪದ ನಿಮಿತ್ತ ಪೂರ ದೇಶಕ್ಕೆ ಏನು ಬಂದಿದೆ? ಆಪತ್ತು, ಸೋಲು, ಶಾಪ ರೀ. ಸೋಲು ಅಷ್ಟೆಲ್ಲ ಶಾಪ ಬಂದಿದೆ. ಒಂದು ಕುಟುಂಬದ ಒಂದು ಯುವಕನು ಮಾಡಿದ ಪಾಪಕ್ಕೆ ಅವರ ಮನೆತನಗೆಲ್ಲ ಶಾಪ ಬಂದಿದೆ. ನಾವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ಅವರ ಮನೆಯಿಂದ ಶಾಪ ಅಗಲಿ ಹೋಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಅದಕ್ಕೆ ಹೇಳಿದಾನೆ ಅಪೊಸ್ತಲನಾದ ಯೋಹಾನನು, ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆಯಲ್ಲ. ಅದಕ್ಕೆ ಆವಾಗ ಆಕಾನನು ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡಿರುವುದರಿಂದ ಅದು ದೇವರಿಗೆ ಮಹಿಮೆ ಬಂತು. ಯಾಕಂದರೆ ಸೋಲಿಗೆ ಕಾರಣ ಯಾರು? ಆಕಾನನು ಮಾಡಿರುವ ಮಹಾಪಾಪ. ದೇವರಿಗೆ ಕೊಡಬೇಕಾಗಿರುವ ಕಾಣಿಕೆ ಅರ್ಪಣೆಗಳಲ್ಲಿ ಕದ್ದುಕೊಂಡಿದ್ದಲ್ಲದೆ ಮೋಸ ಮಾಡಿರುವ ವ್ಯಕ್ತಿ ಆಕಾನನು. ಹೌದು, ಇದು ನಾನು ಮಾಡಿರುವ ಪಾಪದಿಂದ ಬಂದಿದೆ, ಅದು ದೇವರಿಂದಲ್ಲ. ದೇವರು ಯಾವತ್ತೂ ಒಳ್ಳೆಯವನೇ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರು ನೀತಿವಂತನೇ, ನಂಬಿಕಸ್ತನೇ ಎಂಬ ಮಹಿಮೆ ಮತ್ತು ದೇವರಿಗೆ ಹೋಯ್ತದು. ಹಲ್ಲೆಲೂಯಾ. ಹಾಗೆ ಆಕಾನನೇ. ಇವತ್ತು ಆಕಾನನಂತೆ ಯಾರಿದ್ದೀರಿ? ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಇವತ್ತು ಅರಿಕೆ ಮಾಡಿ ಬಿಟ್ಟಿದ್ರೆ ಆಕಾನನಿಗೆ ಪರದೇಶಿ ಸಿಕ್ಕಿದೆ ಎಂಬುದಾಗಿ ನಾನು ಖಾತ್ರಿ ಕೊಡ್ತೇನೆ, ನಾನು ಭರವಸೆ ಕೊಡ್ತೇನೆ. ಆವಾಗ ಆಕಾನನು ನೇರವಾಗಿ ಬಂದು, ಹೌದು ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು, ಆಗ ಯೆಹೋಶುವ ಏನು ಅಪ್ಪಣೆ ಕೊಟ್ಟಿದ್ದ? ಅದಕ್ಕೆ ಎಂಥ ಪಾಪ ರೀ ಅದು? ಎಂಥ ಪಾಪ? ಹಲ್ಲೆಲೂಯಾ. ಎಂಥ ಪಾಪ ಅದು? ಮರಣಕರವಾದ ಪಾಪ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಂಥ ವಿದ್ಯಾರ್ಥಿಗಳು ನನ್ನ ಜೀವನದಲ್ಲಿ ನೋಡ್ತೀನೋ ಇಲ್ಲೋ. ಎಂಥ ಅದೃಷ್ಟವಂತ ನಾನು. ಎಂಥ ಪಾಪ? ಮರಣಕರವಾದ ಪಾಪ. ಆ ಮರಣಕರವಾದ ಪಾಪಕ್ಕೆ ಏನಿಲ್ಲ? ಯಜ್ಞ ಅರ್ಪಣೆಗಳು ಇಲ್ಲ, ಮತ್ತದಕ್ಕೆ ಪ್ರಾರ್ಥನೆನೂ ಇಲ್ಲ. ಆವಾಗ ಯೋಶುವನು ಏನು ಮಾಡ್ತಾರೆ? ಅಪ್ಪಣೆ ಕೊಡ್ತಾನೆ. ಆಕಾನಿನ ಮನೆಯಲ್ಲಿರುವ ಎಲ್ಲ ವಸ್ತುಗಳು, ಡೇರೆ, ಬಟ್ಟೆ, ಕದ್ದುಕೊಂಡಿರುವ ವಸ್ತುಗಳು, ಅವನಿಗಿರುವ ದನಕುರಿಗಳು, ಎತ್ತುಗಳು, ಅವನಿಗಿರ್ತದೆ ಎಲ್ಲ ಪಶು ಪ್ರಾಣಿಗಳು, ಅವನ ಮಕ್ಕಳನ್ನು ಎಲ್ಲರನ್ನು ಹೊತ್ತುಕೊಂಡು ಬರ್ರಿ ಎಂಬುದಾಗಿ ಹೇಳಿರುವಾಗ ಆಕೋರ್ ಎಂಬ ತಗ್ಗಿನಲ್ಲಿ, ಎಲ್ಲೇ ಆಕೋರ್ ಎಂಬ ತಗ್ಗಿನಲ್ಲಿ ಅವುಗಳನ್ನೆಲ್ಲ ಹಾಕುತ್ತಾರೆ. ಹಾಕಿ ಆಗ ಯೆಹೋಶುವನು ಅಪ್ಪಣೆ ಕೊಡ್ತಾನೆ. ಆಕಾನನೇ ಎಂಥ ಆಪತ್ತು ತಂದುಬಿಟ್ಟು ನಮ್ಮ ದೇಶದ ಮೇಲೆ ಎಂಬುದಾಗಿ ಘೋಷಣೆ ಮಾಡಿದ ಕೂಡಲೇ ಇಸ್ರಾಯೇಲಿನ ಎಲ್ಲ ಜನರು ಆಕಾನನನ್ನು, ಆಕಾನನ ಮಕ್ಕಳು, ಆಕಾನ ಕುಟುಂಬದವರೆಲ್ಲರೂ ಅವರಿಗಿರುವ ಎಲ್ಲ ವಸ್ತು, ಒಂದು ವಸ್ತು ಬಿಡಿಲ್ಲ, ಎಲ್ಲ ವಸ್ತುಗಳನ್ನು, ಪಶು ಪ್ರಾಣಿಗಳನ್ನು ಕಲ್ಲಿಂದ ಹೊಡೆದು ರಕ್ತಪಾತ ಮಾಡಿ, ಆಗ ಅವುಗೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಅದರ ಮೇಲೆ ಕಲ್ಲು ರಾಶಿ ಹೋಗದು ಬಿಟ್ರಂತೆ. ಅದರ ಮೇಲೆ ಆಕಾನಿನ ಹಣ, ಐಶ್ವರ್ಯ, ಅಂತಸ್ತು, ಧನ ಸಂಪತ್ತು ಎಲ್ಲವನ್ನು ಸುಟ್ಟು ಬೂದಿ ಮಾಡಿ ಅದರ ಮೇಲೆ ಕಲ್ಲು ರಾಶಿ ಆಗಿ ಈಗವರೆಗೂ ಆ ಕಲ್ಲಿನ ಕುಪ್ಪೆ, ಆ ರಾಶಿ ಇದೆ. ಅದಕ್ಕೆ ಆಕೋರಿನ ತಗ್ಗು, ಆಕೋರಿನ ಕಣಿವೆ ಎಂದು, ಕಾಕೋರಿನ ತಗ್ಗು ಎಂದು ಅದಕ್ಕೆ ಹೆಸರಿಡಲಾಗಿದೆ. ಜನಕ್ಕೆ ಗೊತ್ತಾಗಬೇಕು, ಈಗೋ ಆ ಕಾನೂನು ಮಾಡಿರುವ ಪಾಪದಿಂದ ದೇಶದ ಮೇಲೆ ಆಪತ್ತು ಬಂದಿದೆ. ಆ ಕಾನನೇ ನಿನ್ನ ಮನೆಯಲ್ಲಿ ಶಾಪ
ಯಾಕೆ ಆಳ್ತಾ ಇದೆ ಅಂದರೆ ಆಕಾನನಂತೆ ಪಾಪ ಮಾಡಿದಿ, ಈಗಲಾದರೂ ಆಗ ಆಕಾನಿನ ಕಾಲದಲ್ಲಿ ಯೇಸು ಕ್ರಿಸ್ತನ ರಕ್ತ ಇಲ್ಲ. ಇದೇ ಮರಣಕರವಾದ ಪಾಪ ಸಿಸ್ಟರ್. ಈಗ ಆಕಾನಿನಂತೆ ಪಾಪ ಮಾಡಿರೋರಿಗೆ ಪ್ರಾರ್ಥನೆ ಮಾಡಂತ ಹೇಳ್ತಾ ಇಲ್ಲ, ಒಂದೇ ಕೆಲಸ, ತನ್ನ ಪಾಪಗಳನ್ನು ಒಪ್ಪಿಕೊಂಡು ಪಾಪವನ್ನು ಬಿಟ್ಟು ತಿರುಗಿಕೊಂಡು ಬರಬೇಕು. ಅದನ್ನೇ ಮಾಡ್ತಾ ಇರೋದಿಲ್ಲ. ಪಾಪ ಮಾಡಿ ಒಪ್ಪಿಕೊಂಡಿದ್ದೀನಿ ಅಂತೇಳಿ ಮತ್ತೆ ಮಾಡ್ತಾ ಇರೋದಿಲ್ಲ. ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ತಿರುಗಿ ಬಂದರೆ ಆಗ ಆಕಾರನಿಗೆ ರಕ್ತ ಸುರಿಯುವಂತೆ, ಅವನನ್ನು ಮರಣಿಸುವಂತೆ, ಪಾಪದ ಸಂಬಳ ಮರಣ, ರಕ್ತ ಪ್ರೋಕ್ಷಣೆ ಪಾಪ ಪರಿಹಾರ ಇಲ್ಲ. ಯಾವನು ಪಾಪ ಮಾಡಿದಾನೆ ಅವನ ರಕ್ತವನ್ನು ಪ್ರೋಕ್ಷಿಸಬೇಕು. ಆವಾಗಾದರೆ ದೇಶದ ಮೇಲೆ ಬಂದಿರುವ ಪಾಪದಿಂದ ಬಂದಿರುವ ಆಪತ್ತು ಬಿಡುಗಡೆ ಆಗ್ತದೆ. ಆದರೆ ಯಾವಾಗ ಆಕಾನನ್ನು ಕಲಿಸಿದು ಕೊಂದಾಕಿದ್ರು, ಆವಾಗ ಆ ದೇಶದ ಮೇಲೆ ಬಂದಿರುವ ಆಪತ್ತು ತೀರಿ ಹೋಯಿತು. ಆಗ ಆ ದೇಶಕ್ಕೆ ಆಶೀರ್ವಾದ ಬಂತು. ಯಾವಾಗ ನಾವು ಪ್ರಾರ್ಥನೆ ಮಾಡಿ ಉಪವಾಸ ಮಾಡೋದ್ರಿಂದ ಮರಣಕರವಾದ ಪಾಪದಿಂದ ಬಿಡುಗಡೆ ಇಲ್ಲ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದರಿಂದ ತಂದೆಯಿಂದ ಕನಿಕರ ಪಡ್ಕೊಳ್ತೇವೆ. ಆ ಕನಿಕರ ಶಿಲುವೆ ಮೇಲೆ ನಮ್ಮ ಮರಣವನ್ನು, ನಮ್ಮ ಮರಣಕರವಾದ ಶಾಪವನ್ನು ಯೇಸು ಕ್ರಿಸ್ತನ್ನು ಹೊತ್ತಿದ್ದು ಅದು ನಮಗೆ ಲಾಗೂ ಆಗ್ತದೆ. ಏನಿಲ್ಲ, ಆ ಕಾಲದಲ್ಲಿ ಆಕಾನನಿಗೆ ಯೇಸು ಕ್ರಿಸ್ತನ ಶಿಲುವೆ ಇಲ್ಲ, ಈ ಕಾಲದ ಆಕಾನಿಗೆ ಯೇಸು ಕ್ರಿಸ್ತನ ಶಿಲುವೆ ಮರಣ ಇದೆ. ಈಗಲೇ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಖಂಡಿತವಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಿ ನಮ್ಮ ಮರಣವನ್ನು ಆತನ ಮೇಲೆ ಹೊತ್ತುಕೊಂಡಿದ್ದನ್ನು ಆತನ ಸಾಬೀತು ಮಾಡ್ತಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರೇ, ಅಪೊಸ್ತಲನಾದ ಪೌಲನು ಸ್ಪಷ್ಟವಾಗಿ ಹೇಳಿದ್ದಾನೆ, ನಾವು ಕೃಪಾಧೀನದಲ್ಲಿದ್ದೇವೆ ಎಂಬುದಾಗಿ, ಕೃಪಾ ಕೆಳಗೆ ಇದೆ ಎಂಬುದಾಗಿ ಪಾಪ ಮಾಡಬಹುದೋ? ಖಂಡಿತವಾಗಿಲ್ಲ. ಮರಣಕರವಾದ ಪಾಪದ ದಾಸತ್ವದಲ್ಲಿ ಇರುವುದು ಸರಿಯಲ್ಲ. ಕಣ್ಣು ಮುಚ್ಚೋಣ, ಪ್ರಾರ್ಥಿಸೋಣ. ಈಗ ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಮಾಡಲು ನಾನು ಹೇಳುವುದಿಲ್ಲ, ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ಮರಣಕರವಾದ ಪಾಪಕ್ಕೆ ನಮ್ಮ ಪಾಪಗಳನ್ನು ಜ್ಞಾನೋಕ್ತಿ 28:13 ನಾವು ನೋಡ್ತಾ ಇದ್ವಿ. ಓದ್ತಿರೊಬ್ಬರು ಜ್ಞಾನೋಕ್ತಿ 28:13 ಮರಣಕರವಾದ ಪಾಪಕ್ಕೆ ಪ್ರಾರ್ಥನೆ ಅಲ್ಲ, ಮರಣಕರವಾದ ಪಾಪಕ್ಕೆ ಮಾನಸಾಂತರ ಬೇಕಾಗಿದೆ, ಮಾರ್ಪಾಟ ಬೇಕಾಗಿದೆ, ಮನಸ್ಸು ತಿರುಗಿಕೊಳ್ಳಬೇಕು. ಪಾಪದಿಂದ ಬಿಟ್ಟು ಮನಸ್ಸು ತಿರುಗಿಕೊಂಡು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಇನ್ನು ಎಂದಿಗೂ ಪಾಪಕ್ಕೆ ಹೋಗಬಾರದು. ಅದುವೇ ಯೇಸು ಕ್ರಿಸ್ತನ ರಕ್ತ ಪ್ರೋಕ್ಷಣೆಗೆ ನಮಗೆ ಆಧಾರವಾಗಿದೆ. ಓದ್ತಿರ ಮಾತನ್ನು, ಯಾವನು ತನ್ನ ಪಾಪಗಳನ್ನು ಅಡಕವಾಗಿ ಮಾಡುತ್ತಿರೋನು ಅವನು ಯಾವತ್ತೂ ಅವನಿಗೆ ಶುಭವಾಗದು, ಅವನಿಗೆ ವೃದ್ಧಿಯಾಗನು. ಆದರೆ ಯಾವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು, ಒಪ್ಪಿಕೊಂಡು ಮಾಡ್ತಾ ಇರೋನಲ್ಲ, ತನ್ನ ಪಾಪಗಳನ್ನು ಹೇಳಿ ಮಾಡ್ತಾ ಇರೋನಲ್ಲ, ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನು ಕರುಣೆಯನ್ನು ಹೊಂದುವನು. ಯಾವಾಗಲೂ ಅರ್ಥ ಆಯ್ತೀಗ? ಯಾವಾಗಲೂ ದೇವರ ಭಯದಿಂದಿರುವನು ಧನ್ಯನು, ಅದೃಷ್ಟವಂತನು, ಅವನು ಆಶೀರ್ವದಿಸಲ್ಪಟ್ಟವನು, ಅವನು ಶಾಪಗ್ರಸ್ತನಾಗುವುದಿಲ್ಲ. ಆದರೆ ಹೃದಯವನ್ನು ಕಠಿಣಪಡಿಸಿಕೊಂಡು ನಾನು ಯಾಕೆ ಕ್ಷಮಾಪಣೆ ಹುಡುಗ, ನಾನು ಯಾಕೆ ಮನಸ್ಸು ತಿರುಗಿಕೊಳ್ಬೇಕೆಂಬುದಾಗಿ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡಿದ್ದವನು ಕೇಡಿಗೆ ಸಿಕ್ಕಿಬಿದ್ದು ಅದರಲ್ಲಿ ಆಪತ್ತಿನಲ್ಲಿ ಅಲ್ಲಾಡ್ತಾ ಇರ್ತಾನೆ. ಅಷ್ಟೇ ಸಾಕು. ಥ್ಯಾಂಕ್ ಯು. ಈಗ ನಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಬಿಟ್ಟು ಬಿಡುವನು ಕನಿಕರ ಹೊಂದುತ್ತಾನೆ. ಈ ಕನಿಕರ ಯೇಸು ಕ್ರಿಸ್ತನ ಶಿಲುಬೆ ಮರಣದಿಂದ, ಆ ಮರಣಕರವಾದ ಪಾಪದಿಂದ ನಾವು ಮುಕ್ತರಾಗ್ತೇವೆ. ಹೊರತು ಪ್ರಾರ್ಥನೆ ಮಾಡೋದರಿಂದಲ್ಲ, ಮಾನಸಾಂತರವಾಗುವುದರಿಂದ ನಮಗೆ ಪಾಪ ಮುಕ್ತರಾಗ್ತೇವೆ. ಅದು ಎಂತ ಅಂತಲ್ಲ, ಬಿಟ್ಟು ಬಿಡಬೇಕಾ ಪಾಪ, ದ್ರೋಹ, ಮೋಸ, ವಂಚನೆ. ಮತ್ತು ಯಾರ್ಯಾರಿಗೆ ನೀನು ದ್ರೋಹ ಮಾಡಿದಿಲ್ಲ ಅವರಿಗೆ ಫೋನ್ ಮಾಡಿ ನಾನು ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸೆಂಬುದಾಗಿ ಅವರ ಹತ್ರ ನೀನು ಕ್ಷಮೆ ಬೇಡಿಕೊಂಡು, ಆಗ ದೇವರ ಕರುಣೆ ನಿನ್ನ ಮೇಲೆ ಬರ್ತದೆ. ನಿನ್ನ ಮನೆ ಮೇಲಿರುವ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು ನಿನ್ನ ಮನೆ ಮೇಲಿರುವ ಶಾಪ ಹೋಗ್ತಾ ಇಲ್ಲಲ್ಲ, ಆ ಶಾಪ ಮುಕ್ತನಾಗಲಿಕ್ಕೆ ಮತ್ತೆ ಬೇರೆ ಯಾವ ಕಾರಣ ಇಲ್ಲ. ಯೇಸು ಕ್ರಿಸ್ತನ ಶಿಲುಬೆ ಮರಣ ಅದು ಯಾವತ್ತೂ ಸಿದ್ಧವಾಗಿದೆ. ಆದರೆ ನಿನ್ನ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡೋದ್ರಿಂದ ಕನಿಕರ ಹೊಂದುತ್ತಿ. ಯಾವಾಗಲೂ ದೇವರ ಭಯದಿಂದಿರುವನು ಧನ್ಯನು, ಆಶೀರ್ವದಿಸಲ್ಪಡನು, ಅವನಿಗೆ ಶುಭವಾಗುವುದು ಎಂಬುದಾಗಿ ನಿನ್ನ ವಾಕ್ಯ ಹೇಳಿದಂತೆ ಕರ್ತನೆ. ರಾಜ, ಇವತ್ತು ನನ್ನ ಜೊತೆಯಲ್ಲಿ ಎಷ್ಟು ಜನ ಏಕೀಭವಿಸಿ ತನ್ನ ಪಾಪಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಕ್ಷಮೆ ಬೇಡ್ತಾ ಇದ್ದಾರೆ ಕರ್ತನೆ. ಆ ಕಾರಣನಿಗೆ ಕಲ್ಲಿಸಿದು ಕೊಂದಾಕಿ ಅಲ್ಲಿ ಮರಣವನ್ನು ಕೊಟ್ಟರು, ಆಗ ಕ್ಷಮಣವಾಯಿತು. ಆಗ ಅಲ್ಲಿ ಬಂದಿರುವ ತೀರ್ಪು ಕ್ಷಮಣವಾಯಿತು, ಸಮಾಧಾನವಾಯಿತು, ಆಗ ಅವರಿಗೆ ಕ್ಷೇಮ ಉಂಟಾಯಿತು. ಆದರೆ ಈಗ ಆ ಕಾರಣಂತೆ ಕೊಲ್ಲಲ್ಪಡುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣ
ಆಕಾನನ ಮರಣಕ್ಕೆ ಹೋಲಿಕೆಯಾಗಿದೆ. ಆಕಾನನ ಮರಣಿಸಿದ್ದ ಪರವಾಗಿ ಈಗ ಆಕಾನ್ ಅಂತವ್ರು ಯಾರು ಮರಣಿಸೋದು ಬೇಕಾಗಿಲ್ಲ. ಇದುವೇ ಶುಭವಾರ್ತೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡೋದಾದರೆ ಈಗಲೂ ಯೇಸು ಕ್ರಿಸ್ತನ ಸಿಲುವೆ ಮರಣ ನಮಗೆ ನಿತ್ಯ ಜೀವವಾಗಿ ಪ್ರಾಪ್ತವಾಗುವುದೆಂಬುದಾಗಿ ತಿಳಿದುಕೊಂಡಿದ್ದು ರಾಜ, ಯಾರ್ಯಾರು ನನ್ನ ಜೊತೆಲಿ ಕೇಳಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡೋದಾರೋ ಅವರು ಕನಿಕರ ಹೊಂದೋರು, ಅವರು ಧನ್ಯರು. ದೇವರು ಭಯಭಕ್ತಿಯಲ್ಲಿ ನಡೀಲಿ ಎಂಬುದಾಗಿ ಹಾರಿಸ್ತಾ ಅವರ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಸದಾಕಾಲ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮೆಲ್ಲರಿಗೆ ಶುಭವಾಗಲಿ ಎಂಬುದಾಗಿ. ಇಂಥ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಗುಣವಾಗಲಾರದಂಥದ್ದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಆ ಪಾಪವನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಳ್ಳಬೇಕು. ನಿಮ್ಮ ಜೀವನ ಸುಖ, ಶಾಂತಿ, ಸಮಾಧಾನ, ಸಂತೋಷ, ಆನಂದ, ಹರ್ಷದಿಂದ ಯಾವಾಗಲೂ ತುಂಬಿರಲಿ ಎಂಬುದಾಗಿ ಹಾರಿಸ್ತೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.